ಸೊ ಅದರಲ್ಲಿ ಏನಂತಂದ್ರೆ ಈ ಮಾರ್ಕರ್ಸ್ ಅಲ್ಲಿ ಪಿಂಕ್ ಮಾರ್ಕರ್ಸ್ ಅಂಡ್ ಬ್ಲೂ ಮಾರ್ಕರ್ಸ್ ತರ ಎರಡು ಬೇರೆ ಬೇರೆ ಸ್ಟೈಲ್ ಮಾರ್ಕರ್ಸ್ ನಮ್ಗೆ ಇದಾವೆ. ಪಿಂಕ್ ಮಾರ್ಕರ್ ಬೇಸಿಕಲಿ ಏನಂತಂದ್ರೆ ಸೆಲ್ ಪ್ರೆಷರ್ ಜಾಸ್ತಿ ಇದ್ರೆ ನಮ್ಗೆ ಪಿಂಕ್ ಮಾರ್ಕರ್ಸ್ ಬರೋದು, ಅಂಡ್ ಬೈ ಪ್ರೆಷರ್ ಜಾಸ್ತಿ ಇದ್ರೆ ಬ್ಲೂ ಮಾರ್ಕರ್ಸ್ ಬರೋದು. ಇದು ಮೋಸ್ಟ್ ಲೈಕ್ಲಿ ನಾನು ಲಾಸ್ಟ್ ಟೈಮ್ ಕಾಲ್ ಅಲ್ಲಿ ಹೇಳಿದ್ದೆ, ಅಂದ್ರೆ ಕನ್ನಡದಲ್ಲಿ ನಾವು ಕಾಲ್ ಮಾಡದೇ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಒಂದ್ಸತಿ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮಾರ್ಕರ್ ಜೊತೆಯಲ್ಲಿ ನಾವು ಸ್ಟ್ರಾಟಜಿ ಯಾವ ತರ ಯೂಸ್ ಮಾಡಬಹುದಂತಾನು ಒಂದ್ಸತಿ ನಾವು ಡಿಸ್ಕಸ್ ಮಾಡೋಣ, ಅಂಡ್ ದೆನ್ ಕೊನೆಗೆ ಕ್ವಶನ್ ಅಂಡ್ ಆನ್ಸರ್ಸ್ ಮಾಡಬಹುದು. ಲೈಕ್ ಐ ಸೆಡ್, ಏನಾಗುತ್ತೆ, ನಾವು ಬೇಸ್ಡ್ ಆನ್ ವಾಲ್ಯೂಮ್, ನಿಮ್ಗೆಲ್ರಿಗೂ ಗೊತ್ತು, ನಾವು ಪ್ಲಾಟ್ಫಾರ್ಮ್ ಅಲ್ಲಿ ಏನೇ ಬಿಲ್ಡ್ ಮಾಡಿದ್ರು ನಾವು ಪೂರ್ತಿ ವಾಲ್ಯೂಮ್ ಬೇಸಿಸ್ ಮೇಲೆ ಬಿಲ್ಡ್ ಮಾಡ್ತೀವಿ. ನಾವು ಯಾವ್ದು ಪ್ರೈಸ್ ಬೇಸಿಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಈ ಪ್ರೈಸ್ ಮೇಲೆ ಹೋಗ್ತಿದ್ರೆ ಪ್ರೈಸ್ ಬೇಸ್ ಮಾಡ್ಕೊಂಡು ನಾನು ಒಂದ್ ವೇಳೆ ಏನಾದ್ರು ಡ್ರಾ ಮಾಡಿದ್ರೆ ಇದು ಅಪ್ ಹೋಗುತ್ತೆ, ಇದು ಕೆಳಗೆ ಬರ್ಬೇಕಾದ್ರೆ ಎಷ್ಟು ದೂರ ಬರಲ್ಲ. ಎಷ್ಟೋ ಸತಿ ಗೊತ್ತಾಗುತ್ತೆ ನಿಮ್ಗೆ, ಮಾರ್ಕರ್ಸ್ ಗೊತ್ತಾಗುತ್ತೆ, ಅದು ಕೆಳಗೆ ಒಂದು ಕ್ಯಾಂಡಲ್ ಬ್ರೇಕ್ ಆದ ತಕ್ಷಣ ಪ್ರೈಸ್ ಇಲ್ಲಿಂದ ಡೌನ್ ಟ್ರೆಂಡ್ ಅಂತ ಆ ತರ ಎಲ್ಲ ತೋರಿಸುತ್ತೆ. ಸೊ ಅದಕ್ಕೆ ನಾವು ಯಾವ್ದು ಪ್ರೈಸ್ ಬೇಸಿಸ್ ಮೇಲೆ ಮಾಡಲ್ಲ. ಇನ್ನೊಂದು ಕಾರಣ ಏನಂತಂದ್ರೆ, ಪ್ರೈಸ್ ಬೇಸಿಸ್ ಮೇಲೆ ನಾವು ಏನೇ ರಿಸರ್ಚ್ ಮಾಡಿದ್ರು ಟ್ರೇಡಿಂಗ್ ವ್ಯೂ ದಲ್ಲಿ ಮೋರ್ ಆರ್ ಲೆಸ್ ಅದೆಲ್ಲ ಮಾಡಿರುತ್ತೆ, ಬಿಕಾಸ್ ಎಷ್ಟು ವರ್ಷದಿಂದ ಅದರಲ್ಲಿ ರಿಸರ್ಚ್ ಎಲ್ಲ ನಡೀತಿದೆ. ಸೊ ಪ್ರೈಸ್ ಬೇಸಿಸ್ ಮೇಲೆ ನಾವು ಟ್ರೇಡಿಂಗ್ ವ್ಯೂ ಗಿಂತ ಒಳ್ಳೇದ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಬಹಳ ಕಷ್ಟ. ದೊಡ್ಡ ಕಂಪನಿ ಆಗ್ಬಿಟ್ಟು ಬಹಳ ರಿಸರ್ಚ್ ಏನಾದ್ರು ಮಾಡಿದ್ರೇನೆ ಮೇ ಬಿ ಏನಾದ್ರು ಒಳ್ಳೇದ್ ಏನಾದ್ರು ಬಿಲ್ಡ್ ಮಾಡಬಹುದು. ಬಟ್ ಟ್ರೇಡಿಂಗ್ ವ್ಯೂ ದಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ವಾಲ್ಯೂಮ್ ಬೇಸಿಸ್ ಮೇಲೆ ಜಾಸ್ತಿ ಏನು ಮಾಡಲ್ಲ ಅವರು. ಅಲ್ಲಿ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಮೋರ್ ಆರ್ ಲೆಸ್ ಪ್ರೈಸ್ ಬೇಸಿಸ್ ಮೇಲೆನೆ ಅವರೆಲ್ಲ ಮಾಡೋದು. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ವಾಲ್ಯೂಮ್ ಬೇಸಿಸ್ ಮೇಲೆ ರಿಸರ್ಚ್ ಜಾಸ್ತಿ ಮಾಡ್ತೀವಲ್ಲ, ಅದಕ್ಕೆ ಈ ಮಾರ್ಕರ್ ಗಳನ್ನು ನಾವು ಕಂಪ್ಲೀಟ್ಲಿ ವಾಲ್ಯೂಮ್ ಬೇಸಿಸ್ ಮೇಲೆ ಡ್ರಾ ಮಾಡ್ತಿದೀವಿ. ಸೊ ಏನಿದು, ನಮಗೆ ವಾಲ್ಯೂಮ್ ಅಂದ್ರೆ ಸೆಲ್ ಪ್ರೆಷರ್ ಜಾಸ್ತಿ ಅಂತಿದ್ದಾಗ ಈ ಪಿಂಕ್ ಮಾರ್ಕರ್ ಗಳು, ಬೈ ಪ್ರೆಷರ್ ಜಾಸ್ತಿ ಇದ್ದಾಗ ಬ್ಲೂ ಮಾರ್ಕರ್ಸ್ ತರ ನಾವು ಬಿಲ್ಡ್ ಮಾಡ್ತೀವಿ. ಓಕೆ, ಅದು ಒಂದು. ಎರಡನೇದು, ಇದ್ರಲ್ಲೂ ನಿಮ್ಗೆ ಟ್ರಯಾಂಗಲ್ ಅಂಡ್ ಡಾಟ್ಸ್ ತರ ಇದೆ. ಓಕೆ, ಟ್ರಯಾಂಗಲ್ ಅಂದ್ರೆ ಏನು? ಮೋಸ್ಟ್ ಟ್ರಯಾಂಗಲ್ ನಾವು ಬಿಲ್ಡ್ ಮಾಡ್ಬೇಕಾದ್ರೆ ಇದರಲ್ಲಿ ಕಾನ್ಫ್ಲೂಯೆನ್ಸ್ ಜಾಸ್ತಿ ಇರಬೇಕು. ನಾವು ಬ್ಲೂ ಟ್ರಯಾಂಗಲ್ ಆಗ್ಲಿ ಪಿಂಕ್ ಟ್ರಯಾಂಗಲ್ ಆಗ್ಲಿ, ಟ್ರಯಾಂಗಲ್ ನಾವು ಒಂದ್ ವೇಳೆ ತೋರಿಸಬೇಕಾದ್ರೆ ನಮ್ಗೆ ಕಾನ್ಫ್ಲೂಯೆನ್ಸ್ ಜಾಸ್ತಿ ಬೇಕು, ಅಂದ್ರೆ ವಾಲ್ಯೂಮ್ ಜಾಸ್ತಿ ಬೇಕು. ಅದು ಎಕ್ಸಾಕ್ಟ್ ಡೆಫಿನೇಷನ್ ನಾನು ಹೇಳಕ್ ಆಗಲ್ಲ, ಬಟ್ ಒಂದು ಉದಾಹರಣೆಗೆ ಹೇಳ್ತೀನಿ. ಈ ಬ್ಲೂ ಟ್ರಯಾಂಗಲ್ ಬರ್ಬೇಕಾದ್ರೆ ಬಯರ್ಸ್ ವಾಲ್ಯೂಮ್ ಬಂದ್ಬಿಟ್ಟು ಒಂದು 10 ಲಕ್ಷ ಇರಬೇಕು. ಉದಾಹರಣೆಗೆ ಹೇಳ್ತಿದ್ದೀನಿ, ಈ ತರ ಲಾಜಿಕ್ ವರ್ಕ್ ಆಗಲ್ಲ, ಬಟ್ ಒಂದು ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಲಾಸ್ಟ್ 1 ಮಿನಿಟ್ ಅಲ್ಲಿ ಬೈ ವಾಲ್ಯೂಮ್ ಒಂದ್ 10 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ ಅವಾಗ ನಾವು ಇದು ಟ್ರಯಾಂಗಲ್ ತೋರಿಸ್ತೀವಿ. ಒಂದು ಉದಾಹರಣೆಗೆ ಹೇಳ್ತಿದ್ದೀನಿ, ಥ್ರೆಶೋಲ್ಡ್ ತರ. ಅದಾದ್ಮೇಲೆ 6 ಲಕ್ಷ ವಾಲ್ಯೂಮ್, ನಮ್ಗೆ ಮಿನಿಮಮ್ 6 lakhs ವಾಲ್ಯೂಮ್ಸ್ ಇದ್ರು ನಾವು ಇದನ್ನ ಡಾಟ್ ಆಗಿ ತೋರಿಸ್ತೀವಿ. ವಾಲ್ಯೂಮ್ 6 lakhs ಇಲ್ಲ, ಕಮ್ಮಿ, ಅದಕ್ಕಿಂತ ಕಮ್ಮಿ ಇದ್ರೆ ನಾವು ಡಾಟ್ ತೋರಿಸಲ್ಲ, ಟ್ರಯಾಂಗಲ್ ತೋರಿಸಲ್ಲ. ಅದಾದ್ಮೇಲೆ ಕಂಪಲ್ಸರಿ ನಮ್ಗೆ ಪುನಃ 10 ಲಕ್ಷ ವಾಲ್ಯೂಮ್ ಬೇಕೇ ಬೇಕು, ಆವಾಗ್ಲೇ ನಾವು ಪುನಃ ಟ್ರಯಾಂಗಲ್ ತೋರಿಸ್ತೀವಿ. ಸೊ ಟ್ರಯಾಂಗಲ್ ಗ್ಯಾಪ್, ಒಂದ್ಸತಿ ಗ್ಯಾಪ್ ಬಂದ್ಮೇಲೆ ಟ್ರಯಾಂಗಲ್ ಬರೋದು. ಟ್ರಯಾಂಗಲ್ ಬರ್ಬೇಕಾದ್ರೆ ಕಾನ್ಫ್ಲೂಯೆನ್ಸ್ ಅಲ್ಲಿ ನಮ್ಗೆ ಜಾಸ್ತಿ ಕಾನ್ಫ್ಲೂಯೆನ್ಸ್ ಬೇಕಾಗತ್ತೆ, ಆವಾಗ್ಲೇ ನಾವು ಟ್ರಯಾಂಗಲ್ ಡ್ರಾ ಮಾಡೋದು. ಡಾಟ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಕಾನ್ಫ್ಲೂಯೆನ್ಸ್ ಇದ್ರು, ಎಲ್ಲ ಕಮ್ಮಿ ವಾಲ್ಯೂಮ್ ತರ ಏನೇ ಇದ್ರು ಡಾಟ್ಸ್ ಡ್ರಾ ಆಗುತ್ತೆ. ಬಟ್ ಟ್ರಯಾಂಗಲ್ ಬರ್ಬೇಕಾದ್ರೆ ಕಂಪಲ್ಸರಿ ಜಾಸ್ತಿ ಕಾನ್ಫ್ಲೂಯೆನ್ಸ್ ಇದ್ರೇನೆ ನಮ್ಗೆ ಅಲ್ಲಿ ಟ್ರಯಾಂಗಲ್ಸ್ ಡ್ರಾ ಆಗೋದು. ಓಕೆ, ಅದಷ್ಟು ನೆನ್ಪಿಟ್ಕೊಳ್ಳಿ. ಒಂದ್ಸತಿ ಗ್ಯಾಪ್ ಬಂದ್ಮೇಲೆ ಕಂಪಲ್ಸರಿ ಟ್ರಯಾಂಗಲ್ ಬರೋದು, ಅಂದ್ರೆ ಅಲ್ಲಿ ಕಾನ್ಫ್ಲೂಯೆನ್ಸ್ ಜಾಸ್ತಿ ಇದ್ರೇನೆ ಟ್ರಯಾಂಗಲ್ ಡ್ರಾ ಆಗುತ್ತೆ, ಇಲ್ದೋದ್ರೆ ಟ್ರಯಾಂಗಲ್ ಡ್ರಾ ಆಗಲ್ಲ. ಅವೆರಡು ನೆನ್ಪಿಟ್ಕೊಳ್ಳಿ. ಸೇಮ್ ಥಿಂಗ್ ವಿತ್ ಪಿಂಕ್. ಟ್ರಯಾಂಗಲ್ ಬರ್ಬೇಕಾದ್ರೆ ಇಲ್ಲಿ ಕಾನ್ಫ್ಲೂಯೆನ್ಸ್ ಜಾಸ್ತಿ ಇದೆ, ಅದಕ್ಕೆ ಇದು ಟ್ರಯಾಂಗಲ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಅದಾದ್ಮೇಲೆ ಡಾಟ್ಸ್ ಕಂಟಿನ್ಯೂ ಆಗ್ಬೇಕು. ಓಕೆ, ಆ 10 ಲಕ್ಷದ ವಾಲ್ಯೂಮ್ ಒಂದು ಎಕ್ಸಾಂಪಲ್ ತರ ಹೇಳಿದೀನಿ. ಪ್ಲಾಟ್ಫಾರ್ಮ್ ಆ ತರ ವರ್ಕ್ ಆಗಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿ 10 ಲಕ್ಷ ವಾಲ್ಯೂಮ್ ಅಂತ ನೋಡಲ್ಲ, ಅದಕ್ಕೆ ಬೇರೆ ಏನೋ ರೂಲ್ಸ್ ಇದೆ. ನಿಮ್ಗೆ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ ಅಂತ ಒಂದು ನಾನು ಥ್ರೆಶೋಲ್ಡ್ ಹೇಳಿದೀನಿ. ಇಷ್ಟು ಥ್ರೆಶೋಲ್ಡ್ ಇದ್ರೇನೆ ಟ್ರಯಾಂಗಲ್ ಬರೋದು, ಅದಕ್ಕಿಂತ ಕಮ್ಮಿ ಥ್ರೆಶೋಲ್ಡ್ ಇದ್ರೆ ಡಾಟ್ಸ್ ಬರುತ್ತೆ, ಅಷ್ಟು ಇಲ್ದೋದ್ರೆ ಡಾಟ್ಸ್ ಬರಲ್ಲ, ಎಲ್ಲ ಅಲ್ಲೇ ನಿಂತು ಹೋಗುತ್ತೆ. ಇನ್ನೊಂದು ನೀವು ನೋಡಿದ ಏನಂತಂದ್ರೆ, ನಾವು ಎಷ್ಟೋ ಸತಿ, ನಾನು ಇನ್ನು 2-3 ದಿವಸ ಡೇಟಾ ಓಪನ್ ಮಾಡಿ ನಾನು ತೋರಿಸ್ತೀನಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಬಹಳ ಈಸಿಯಾಗಿ ಗೊತ್ತಾಗುತ್ತೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲೂ ನೋಡೋಣ, ಇಲ್ಲಿಂದ ಪ್ರೈಸ್ ಮೇಲ್ ಹೋಗಿದೆ, ಅದಾದ್ಮೇಲೆ ಪ್ರೈಸ್ ಕೆಳಗ್ ಬರ್ತಿದೆ. ಅದು ಪ್ರೈಸ್ ಕೆಳಗ್ ಬರ್ಬೇಕಾದ್ರೂ, ಇನ್ಫ್ಯಾಕ್ಟ್ ಯಾವ ಕ್ಯಾಂಡಲ್ ಇಂದ ನಾವು ಇದು ಶುರು ಮಾಡಿದೀವಲ್ಲ ಅದ್ರದ್ದು ಲೋ ಬ್ರೇಕ್ ಮಾಡ್ಬಿಟ್ಟು ಕೆಳಗ್ ಬರ್ತಿದೆ, ಆದ್ರೂ ಬ್ಲೂ ಮಾರ್ಕರ್ಸ್ ಕಂಟಿನ್ಯೂಸ್ಲಿ ಬಿಲ್ಡ್ ಆಗ್ತಿದೆ. ಬ್ಲೂ ಮಾರ್ಕರ್ಸ್ ಅದು ಚೇಂಜ್ ಆಗ್ತಿಲ್ಲ. ಅದ್ ಯಾಕಂತಂದ್ರೆ, ಈ ಮಾರ್ಕರ್ಸ್ ಬಿಲ್ಡ್ ಮಾಡ್ಬೇಕಾದ್ರೆ ನಾವು ಪ್ರೈಸ್ ಅನ್ನ ನೋಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಈ ಮಾರ್ಕರ್ಸ್ ನ ಬಿಲ್ಡ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ವಿ. ಅವ್ರ ಮಾರ್ಕರ್ಸ್ ಬಿಲ್ಡ್ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಅವರಿಗೆ ನಾವು ಬರೀ ಎಷ್ಟು ಸೆಲ್ ಆಗ್ತಿದೆ, ನಮ್ಮ ಅಮೌಂಟ್ ಅಂದ್ರೆ ವಾಲ್ಯೂಮ್ ಎಷ್ಟು ಸೆಲ್ ಆಗಿದೆ ಅಂತಾನೆ ಹೇಳ್ತೀವಿ, ಅವ್ರಿಗೆ ಪ್ರೈಸ್ ಹೇಳಲ್ಲ. ಫಾರ್ ಎಕ್ಸಾಂಪಲ್, ಒಂದು ಮಾರ್ಕೆಟ್ ಅಲ್ಲಿ ಒಬ್ಬರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ ಮಾರ್ಕರ್ಸ್ ಬಿಲ್ಡ್ ಮಾಡ್ಬೇಕು ಅಂತ. ಅವರಿಗೆ ಬರೀ ಎಷ್ಟು ಕೆಜಿ, ಲೆಟ್ಸ್ ಸೇ ಕಾಟನ್, ಎಷ್ಟು ಕೆಜಿ ಕಾಟನ್ ಬೈ ಎಷ್ಟಾಗಿದೆ, ಸೆಲ್ ಎಷ್ಟಾಗಿದೆ ಅಂತ ಹೇಳ್ತೀವಿ ಬಿಟ್ಟು ಅವರಿಗೆ ಪ್ರೈಸ್ ಏನಾಗಿದೆ ಅಂತ ಹೇಳಲ್ಲ. ಸೊ ಅವರಿಗೆ ಪ್ರೈಸ್ ಬಗ್ಗೆ ಗೊತ್ತೇ ಇಲ್ಲ. ಅವ್ರೇನ್ ಮಾಡ್ತಾರೆ, ಎಷ್ಟು ಸೆಲ್ ಆಗಿದೆ, ಎಷ್ಟು ಬೈ ಆಗಿದೆ, ಅದ್ರ ಬೇಸಿಸ್ ಮೇಲೆ ಬ್ಲೂ ಇಲ್ಲ, ಪಿಂಕ್, ಟ್ರಯಾಂಗಲ್ ಇಲ್ಲ, ಡಾಟ್ಸ್ ಅವರು ಆಡ್ ಮಾಡ್ತಾ ಹೋಗ್ತಾರೆ. ಅವ್ರ ಪ್ರೈಸ್ ಬಗ್ಗೆ ಏನು ಗೊತ್ತಿಲ್ಲ. ಈ ಮಾರ್ಕರ್ಗಳು ಅಷ್ಟೇನೆ, ಇದು ಪ್ರೈಸ್ ನೋಡೋದೇ ಇಲ್ಲ. ಬರೀ ಏನಂತಂದ್ರೆ, ಆ ಮಾರ್ಕರ್ ತೋರಿಸ್ಬೇಕಾದ್ರೆ ಬ್ಲೂ ಇದ್ರೆ ಕ್ಯಾಂಡಲ್ ಇಂದ ಒಂದು 2-3 ಸೆಂಟಿಮೀಟರ್ ಕೆಳಗಡೆ ಸೈಡ್ ಅಲ್ಲಿ ನಾವು ತೋರಿಸ್ತೀವಿ. ಅದಕ್ಕೆ ಇದು ಕೆಳಗ್ ಬರ್ತಿದೆ ಬಿಟ್ಟು ಇದಕ್ಕೆ ಗೊತ್ತಿಲ್ಲ ಇದು ಕೆಳಗ್ ಹೋಗ್ತಿದ್ಯಾ ಮೇಲ್ ಹೋಗ್ತಿದ್ಯಾ ಅಂತ. ಆ ಕ್ಯಾಂಡಲ್ ಇಂದ ಸ್ವಲ್ಪ ದೂರದಲ್ಲಿ ಅದನ್ನ ತೋರಿಸ್ತಿದೀವಿ, ಅದಕ್ಕೆ ಅದು ಸ್ವಲ್ಪ ಕೆಳಗ್ ಬರ್ತಿದೆ. ಪ್ರೈಸ್ ಒಂದ್ ವೇಳೆ ಮೇಲ್ ಹೋಗ್ತಿದ್ರೆ ಅದು ಮೇಲ್ ಹೋಗುತ್ತೆ, ಅದು ಬಿಟ್ರೆ ಅದಕ್ಕೆ ಏನು ಗೊತ್ತಿಲ್ಲ. ಅದು ಪ್ರೈಸ್ ಮೇಲ್ ಹೋಗ್ತಿದೆ ಕೆಳಗ್ ಹೋಗ್ತಿದೆ ಅನ್ನೋದು ಯಾವ್ದು ನೋಡೋದೇ ಇಲ್ಲ ಅದು.
ಸೊ ಕಂಪ್ಲೀಟ್ಲಿ ವಾಲ್ಯೂಮ್ ಬೇಸಿಸ್ ಮೇಲೆ ಬಿಲ್ಡ್ ಆಗುತ್ತೆ. ಒಂದೊಂದ್ಸತಿ ಸ್ವಲ್ಪ ರಿವರ್ಸ್ ಅಲ್ಲಿ ಇದ್ರೂ ಬ್ಲೂ ಕಂಟಿನ್ಯೂ ಆಗ್ತಿದ್ರೆ ಮೋಸ್ಟ್ ಲೈಕ್ಲಿ ಚಾನ್ಸಸ್ ಅಲ್ಲಿಂದ ಇನ್ನೂ ಸ್ವಲ್ಪ ಪುಷ್ ಬ್ಯಾಕ್ ಆಗುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನಷ್ಟು ನಾವು ಅರ್ಥ ಮಾಡ್ಕೊಂಡು ಇದನ್ನ ಯೂಸ್ ಮಾಡಬಹುದು. ಸೊ ಅಗೇನ್ ಪಿಂಕ್ ಮಾರ್ಕರ್ ಅಂಡ್ ಬ್ಲೂ ಮಾರ್ಕರ್ಸ್ ಎರಡು ನಿಮ್ಗೆ ಅರ್ಥ ಆಗಿದೆ. ನಮ್ ಪ್ಲಾಟ್ಫಾರ್ಮ್ ಅಲ್ಲಿ 9:15 ಅಲ್ಲಿ ಅಂದ್ರೆ 9:15ಕ್ಕೆ ಆಲ್ರೆಡಿ ಒಂದು ಟ್ರಯಾಂಗಲ್ ನಾವು ಬಿಲ್ಡ್ ಮಾಡಿದ್ವಿ. ಆ ಟ್ರಯಾಂಗಲ್ ಇವಾಗ್ಲೂ ಹಂಗೆ ಇರುತ್ತೆ. ಫಸ್ಟ್ ಮಾರ್ನಿಂಗ್ ಟ್ರಯಾಂಗಲ್ ಒಂದು ಸ್ಟ್ರಾಟಜಿನೂ ನಾವು ಇದರಲ್ಲಿ ಡಾಕ್ಯುಮೆಂಟ್ ಮಾಡಿದ್ವಿ. ಅದು 9:15 ಟ್ರಯಾಂಗಲ್ ಹಂಗೆ ಇದೆ, ಅದು ಚೇಂಜ್ ಆಗಿಲ್ಲ. ಈ ಹೊಸ ಮಾರ್ಕರ್ಗಳು 9:16 ಇಂದಾನೆ ಬರೋದು. 9:16 ಆದ್ಮೇಲೆ 9:15 ಆದ್ಮೇಲೆ 9:16 ಕ್ಯಾಂಡಲ್ ಇಂದಾನೆ ಬರೋದು. ಆ ಹಳೆದು ಬಂದ್ಬಿಟ್ಟು 9:15 ಮಾತ್ರ ಬರುತ್ತೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಏನಂತಂದ್ರೆ 9:15 ಟ್ರಯಾಂಗಲ್ ಸ್ವಲ್ಪ ದೊಡ್ಡದಿರುತ್ತೆ, ಈ ಮಾರ್ಕರ್ಗಳು ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಇರ್ತವೆ. ಸೊ 9:15ಗೆ ನಿಮ್ಗೆ ಒಂದ್ ವೇಳೆ ಮಾರ್ಕರ್ ಬಂದ್ರೆ ಅದು ನಮ್ದು ಹಳೆ 9:15 ಮಾರ್ಕರ್ ಅಂತ ತಿಳ್ಕೊಳ್ಳಿ. 9:16 ಇಂದ ಮಾರ್ಕರ್ಸ್ ಬರುತ್ತೆ, ನಿಮ್ಗೆ ಹೊಸ ಮಾರ್ಕರ್ಸ್ ಎಲ್ಲ ಬರುತ್ತೆ. ಇವಾಗ ಇದನ್ನ ಯಾವ ತರ ಯೂಸ್ ಮಾಡ್ಬೇಕು? ಮಾರ್ಕರ್ಸ್ ಇದೆ ಸರಿ, ಇದನ್ನ ಯೂಸ್ ಮಾಡ್ಬೇಕಂತಂದ್ರೂ ನಮ್ಗೆ ಏನಾದ್ರು ಒಂದು ಸ್ಟ್ರಾಟಜಿ ಬೇಕಲ್ಲ. ಯಾವ ತರ ಮಾಡೋಣ, ಯೂಸ್ ಮಾಡೋಣ ಅಂತ ನೋಡೋಣ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತಿದೆ, ಬೆಳಗಿನ ಟೈಮ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೇಕಂತಂದ್ರೆ ವಾಲ್ಯೂಮ್ ನಾವು ಯಾವಾಗ ಯೂಸ್ ಮಾಡ್ಬೇಕಾದ್ರೂ ಐಡಿಯಲ್ಲಿ ಲೆವೆಲ್ಸ್ ಜೊತೆಲಿ ಯೂಸ್ ಮಾಡಿದ್ರೆ ವಾಲ್ಯೂಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಮಿನಿಮಮ್ ಲೆವೆಲ್ಸ್ ಇದ್ರೇನೆ ನಮ್ಗೆ ಅದು ವರ್ಕ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಇದನ್ನ ಲೆವೆಲ್ ಬೇಸಿಸ್ ಅಲ್ಲಿ ಮಾಡೋಣ ಅಂತ ನಾವು ಒಂದು ಯೋಚನೆದಿಂದ ನಾವು ನಿಮ್ಗೋಸ್ಕರ ಇಲ್ಲಿ ಒಂದು 2 ಲೈನ್ಸ್ ಡ್ರಾ ಮಾಡಿದೀವಿ ನೋಡಿ. ಇದು ಬಂದ್ಬಿಟ್ಟು ಓಪನಿಂಗ್ ರೇಂಜ್ ಅಂತಿದೆ, ಇದು ಬಂದ್ಬಿಟ್ಟು ಓಪನಿಂಗ್ ರೇಂಜ್ ಹೈ, ಇದು ಓಪನಿಂಗ್ ರೇಂಜ್ ಲೋ. ಇದು ಓಪನಿಂಗ್ ರೇಂಜ್ ಹೈ ಅಂಡ್ ಓಪನಿಂಗ್ ರೇಂಜ್ ಲೋ ಇವೆರಡು ಲೈನ್ಸ್ ಬಂದ್ಬಿಟ್ಟು 9:15 ಇಂದ 9:19 ತನಕ ಹೈ ಅಂಡ್ ಲೋ ನ ಮಾರ್ಕ್ ಮಾಡ್ಬಿಟ್ಟು ಅದು ಡ್ರಾ ಆಗುತ್ತೆ. ಸೊ 9:15 ಗೆ ಡ್ರಾ ಆದ್ರೆ 9:16 ಗೆ ಚೇಂಜ್ ಆಗಬಹುದು, 9:17 ಗೆ ಚೇಂಜ್ ಆಗಬಹುದು, 9:18 ಗೆ ಚೇಂಜ್ ಆಗಬಹುದು, 9:19 ಗೂ ಚೇಂಜ್ ಆಗಬಹುದು. 9:19 ಇಂದ ಚೇಂಜ್ ಆಗೋ ಚಾನ್ಸೇ ಇಲ್ಲ. 9:20 ಕ್ಯಾಂಡಲ್ ಬಂತ, 9:20 ಕ್ಯಾಂಡಲ್ ಗೆ ಇದು ಚೇಂಜ್ ಆಗಲ್ಲ. 9:19 ಕ್ಯಾಂಡಲ್ ಗೆ ಚೇಂಜ್ ಆಗೋ ಚಾನ್ಸ್ ಇದೆ, ಬಟ್ 9:20 ಇಂದ ಅದು ಚೇಂಜ್ ಆಗಲ್ಲ, ಅದಷ್ಟೇ ಇರುತ್ತೆ. ಪ್ರೈಸ್ ಏನೇ ಆದ್ರೂ 9:19 ಆದ್ಮೇಲೆ ಇದು ಲೆವೆಲ್ ಚೇಂಜ್ ಆಗಲ್ಲ. ಓಕೆ, ಅದನ್ನೇ ನಾವು ಓಪನಿಂಗ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ 5 ಮಿನಿಟ್ಸ್ ನ ನಾವು ಓಪನಿಂಗ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತಿದೀವಿ. ಇವಾಗ ಆ 5 ಮಿನಿಟ್ಸ್ ನ ಓಪನಿಂಗ್ ರೇಂಜ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ನಾವೇನ್ ಮಾಡಿದೀವಿ, ಈ ಲೆವೆಲ್ಸ್ ನ ಯೂಸ್ ಮಾಡ್ಕೊಂಡು ಒಂದ್ ವೇಳೆ ಮಾರ್ಕರ್ಸ್ ನಾವು ಯೂಸ್ ಮಾಡಿದ್ರೆ ಮೋಸ್ಟ್ ಲೈಕ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಉದ್ದೇಶದಿಂದ ನಾವು ಟ್ರೈ ಮಾಡಿದ್ವಿ. ಅಂಡ್ ಒಳ್ಳೆ ರಿಸಲ್ಟ್ ನಮ್ಗೆ ಸಿಕ್ತು. ನಾವು ಬೇರೆ ಬೇರೆ ಸಬ್ಸ್ಕ್ರೈಬರ್ಸ್ ನ ನಿಮ್ ಗ್ರೂಪ್ ಅಲ್ಲಿ, ಡಿಸ್ಕಾರ್ಡ್ ಅಲ್ಲಿ ಅಂಡ್ ಕೆಲವೊಂದ್ ಜನ ಇನ್ಫ್ಲೂಯೆನ್ಸರ್ಸ್ಗೂ ನಾವು ಹೇಳಿದ್ವಿ ಇದನ್ನ ನೀವು ಟೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಅವರೆಲ್ಲರೂ ಟೆಸ್ಟ್ ಮಾಡಿದ್ಮೇಲೆ ಅವ್ರು ನಮ್ಗೆ ಹೇಳಿರೋ ಸ್ಟ್ರಾಟಜೀಸ್, ಅವ್ರು ನಮ್ಗೆ ಹೇಳಿರೋ ಸ್ಟಾಟ್ಸ್ ಕೂಡ ತುಂಬಾ ಇಂಪ್ರೆಸಿವ್ ಆಗಿದೆ. ಯಾವ ತರ ಅಂತ ಹೇಳ್ತೀನಿ, ನಾನೊಂದು ವಿಡಿಯೋ ಮಾಡಿದ್ದೆ, ಅದೇ ತರ ನಿಮ್ಗೆ ಪೂರ್ತಿ ಹೇಳ್ಕೊಡ್ತೀನಿ ಮಾಹಿತಿ ಯಾವ ತರ ಇದನ್ನ ಯೂಸ್ ಮಾಡ್ಬೇಕು ಅಂತ. ರೂಲ್ಸ್ ಬಂದ್ಬಿಟ್ಟು ಬಹಳ ಸಿಂಪಲ್. 9:19 ತನಕ ಮೋಸ್ಟ್ ಲೈಕ್ಲಿ ಯಾವ್ದು ಟ್ರೇಡ್ ತಗೋಬೇಡಿ. ಈ ಸ್ಟ್ರಾಟಜಿ ಪ್ರಕಾರ ನಿಮ್ಮ ಹತ್ರ ಬೇರೆ ಸ್ಟ್ರಾಟಜಿ ಸಪೋರ್ಟ್ ರೆಸಿಸ್ಟೆನ್ಸ್ ತರ ಇದ್ರೆ ಅದು ಬೇರೆದು. ಈ ಸ್ಟ್ರಾಟಜಿ ಪ್ರಕಾರ ನಾನು ಹೇಳ್ತಿದ್ದೇನೆಂದ್ರೆ 9:19 ತನಕ ನೀವು ಮೋಸ್ಟ್ ಲೈಕ್ಲಿ ಏನು ಯಾವ್ದು ಟ್ರೇಡ್ ತಗೊಳಲ್ಲ. ತುಂಬಾ ಜಾಸ್ತಿ ಕಾನ್ಫಿಡೆನ್ಸ್ ಇದ್ರೆ ಮೋಸ್ಟ್ ಲೈಕ್ಲಿ, ಬಟ್ ಅದರ್ವೈಸ್ ನೀವು ಯಾವ್ದು ಟ್ರೇಡ್ ತಗೊಳಲ್ಲ. ಅದಾದ್ಮೇಲೆ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಕಾಲ್ ಬೈ ಬಂದ್ಬಿಟ್ಟು ಇಲ್ಲಿಂದ ತಗೊಳ್ತೀರಾ, ಅಂದ್ರೆ ಓಪನಿಂಗ್ ರೇಂಜ್ ಹೈ ಇಂದಾನೆ ಕಾಲ್ ಬೈ ಮಾಡ್ಬೇಕು, ಓಪನಿಂಗ್ ರೇಂಜ್ ಲೋ ಇಂದಾನೆ ಪುಟ್ ಬೈ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಹೈ ಇಂದ ಕಾಲ್ ಬೈ, ಲೋ ಇಂದ ಪುಟ್ ಬೈ. ಹೈ ಬ್ರೇಕ್ ಆದ್ರೇನೆ ನಾವು ಅಲ್ಲಿಂದ ಕಾಲ್ ಬೈ ಮಾಡ್ತೀವಿ, ಲೋ ಬ್ರೇಕ್ ಆದ ತಕ್ಷಣ ನಾವು ಅಲ್ಲಿಂದ ಪುಟ್ ಬೈ ಮಾಡ್ತೀವಿ. ಓಕೆ, ಮಾರ್ನಿಂಗ್ ಟೈಮ್ ಅಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಅದನ್ನು ನಾನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಬಟ್ ಮಾರ್ನಿಂಗ್ ಟೈಮ್ ಅಲ್ಲಿ ನೋಡೋಣ. ಮಾರ್ನಿಂಗ್ ಟೈಮ್ ಅಲ್ಲಿ ನಮಗೆ ಏನಾಗುತ್ತೆ, ಈ ಹೈ ಬ್ರೇಕ್ ಆದ್ಮೇಲೆ ನಾವೊಂದು ಕಾಲ್ ಬೈಗೋಸ್ಕರ ಒಂದು ಅಪರ್ಚುನಿಟಿನ ಹುಡುಕ್ಬೇಕು. ನಿಮ್ಗೆ ಕಾಲ್ ಬೈ ತಗೋಬೇಕಾದ್ರೆ ಇಲ್ಲಿ ಕಂಪಲ್ಸರಿ ಬ್ಲೂ ಮಾರ್ಕರ್ಸ್ ಇರಬೇಕು, ಪಿಂಕ್ ಇರಬಾರ್ದು, ಬ್ಲೂ ಮಾರ್ಕರ್ಸ್ ಇರಬೇಕು. ಸೊ ಇವತ್ತು ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಬ್ರೇಕ್ ಆದ್ಮೇಲೆ ಪುನಃ ಅದು ಕೆಳಗ್ ಬಂತು, ಸರಿ ಇದು ಒಳಗ್ ಬಂತು, ಇದು ಒಂದ್ಸತಿ ಬ್ರೇಕ್ ಆಗಿದೆ ಅಂದ್ಮೇಲೆ ನಾವು ಇಲ್ಲೆಲ್ಲಾದ್ರೂ ಪೊಸಿಷನ್ ತಗೊಳಕ್ಕೆ ಚಾನ್ಸ್ ಇತ್ತು, ಬಿಕಾಸ್ ಬ್ಲೂ ಮಾರ್ಕರ್ಸ್ ಇದೆ, ಕಂಟಿನ್ಯೂ ಆಗ್ತಿದೆ. ನಾನು ಬೇಕಾದ್ರೆ ಓಪನಿಂಗ್ ರೇಂಜ್ ಹೈ ಅಲ್ಲೇ ನಾನೊಂದು ಪೊಸಿಷನ್ ತಗೊಳಕ್ಕೆ ಚಾನ್ಸ್ ಇತ್ತು. ಓಕೆ, ಇದು ಬ್ರೇಕ್ ಆಗಿದೆ, ಪುನಃ ಕೆಳಗ್ ಬಂದಿದೆ, ನಾನು ಬೇಕಾದ್ರೆ ಇಲ್ಲಿಂದ ಇಲ್ಲಾಂದ್ರೆ ಇಲ್ಲಿಂದ ಎಲ್ಲಾದ್ರೂ ನಾನು ಪೊಸಿಷನ್ ತಗೊಳಕ್ಕೆ ಚಾನ್ಸ್ ಇತ್ತು ಬೆಳಗಿನ ಟೈಮ್ ಅಲ್ಲಿ. ಸೊ ಇಲ್ಲಿ ಬ್ಲೂ ಇದೆ, ಮಾರ್ಕರ್ಸ್ ಇದೆ, ಸೊ ನಾವು ಇಲ್ಲಿಂದ ಏನಾದ್ರೂ ಟ್ರೇಡ್ ತಗೊಳಕ್ಕೆ ನಾವು ಟ್ರೈ ಮಾಡ್ತೀವಿ. ಸ್ಟಾಪ್ ಲಾಸ್ ಬಂದ್ಬಿಟ್ಟು ಐಡಿಯಲ್ಲಿ ಇದ್ರ ಕೆಳಗಡೆ ಒಂದ್ ವೇಳೆ ಈ ತರ ಸ್ಟ್ರೈಕ್ ಇದ್ರೆ ಐಡಿಯಲ್ಲಿ ಆ ಸ್ಟ್ರೈಕ್ ಹತ್ರ ತಗೊಳ್, ಬಟ್ ಈ ಸ್ಟ್ರೈಕ್ ತುಂಬಾ ದೂರ ಇದೆ, ಅದಕ್ಕೆ 50 ಪಾಯಿಂಟ್ ಸ್ಟಾಪ್ ಲಾಸ್ ಅಂತೂ ತಗೊಳಕ್ ಆಗಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿಂದ ತಗೊಂಡ್ಮೇಲೆ ಪ್ರೀವಿಯಸ್ ಸ್ವಿಂಗ್ ಲೋ ಏದರ್ ಇದನ್ನ ಇಲ್ಲಾಂದ್ರೆ ಇದನ್ನ ತಗೊಂಡು ಸ್ಟಾಪ್ ಲಾಸ್ ಅಂತ ತಿಳ್ಕೊಂಡು ನಾವು ಒಂದು ಟ್ರೇಡ್ ತಗೊಳ್ತೀವಿ. ಮೋಸ್ಟ್ ಲೈಕ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಒಂದು ರಾಂಗ್ ಟ್ರೇಡ್ ಆಯ್ತು, ನಾವು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ನಾವು ಎಕ್ಸಿಟ್ ಆಗ್ತೀವಿ. ಅದಾದ್ಮೇಲೆ ಪುನಃ ಇದು ಕೆಳಗಿನ ಸೈಡ್ ಅಲ್ಲಿ ಹೋಗ್ಲಿಲ್ಲ, ಲೋ ಬ್ರೇಕ್ ಆಗ್ಲಿಲ್ಲ, ಪುನಃ ಮೇಲ್ ಬಂತು, ಪುನಃ ಬ್ರೇಕ್ ಆಯ್ತು. ನಮ್ಗೆ ಇಲ್ಲಿಂದ ಒಂದು ಮೋಸ್ಟ್ ಲೈಕ್ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಪಿಂಕ್ ಟ್ರಯಾಂಗಲ್ಸ್ ಇದ್ದಿದ್ದಿಲ್ಲ, ಬ್ಲೂ ಟ್ರಯಾಂಗಲ್ಸ್ ಬರ್ತಿದೆ, ಬ್ರೇಕ್ ಆಯ್ತು, ಪುನಃ ಇಲ್ಲಿಂದ ಎಲ್ಲಾದ್ರೂ ನಾವು ಒಂದು ಎಂಟ್ರಿ ತಗೊಳಕ್ಕೆ ಟ್ರೈ ಮಾಡ್ತೀವಿ. ಸೇಮ್ ಥಿಂಗ್ ಅಗೇನ್, ಪ್ರೀವಿಯಸ್ ಲೋ ಈ ತರ ಇದನ್ನ ತಗೊಂಡು ಸ್ಟಾಪ್ ಲಾಸ್ ಅಂತ ತಗೊಂಡು ಇಲ್ಲಿಂದ ಒಂದು ಎಂಟ್ರಿ ತಗೊಳ್ತೀವಿ, ಅದು ಆಬ್ವಿಯಸ್ಲಿ ವರ್ಕ್ ಆಗಿದೆ.
ಅದು ಆಬ್ವಿಯಸ್ಲಿ ನಮಗೆ 50-60 ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. 50 ಪಾಯಿಂಟ್ 60 ಪಾಯಿಂಟ್ಸ್ ತನಕ ನಮ್ಗೆ ಸಿಕ್ಕಿದೆ. ಅದು ಬ್ಲೂ ಕಂಟಿನ್ಯೂ ಆಗ್ತಿದೆ. ಅದಕ್ಕೆ ಬೇಕಾದ್ರೆ ನಾವು ಇಲ್ಲಿಂದ ಎಲ್ಲಾದ್ರೂ ಎಕ್ಸಿಟ್ ಮಾಡಕ್ಕೆ ಟ್ರೈ ಮಾಡ್ಕೊಂಡ್ರು, ಇಲ್ಲ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಬೇಕಾದ್ರೆ ಇಲ್ಲಿ, ಇಲ್ಲ ಅಂತಂದ್ರೆ ಇಲ್ಲೆಲ್ಲಾದ್ರೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಾದ್ರೂ ಒಂದು 40-50 ಪಾಯಿಂಟ್ಸ್ ನಿಮ್ಗೆ ಬೇಸಿಕಲಿ ವರ್ಕ್ ಆಗಿದೆ. ಸೊ ಓವರ್ ಆಲ್ ಇವತ್ತಿನ ದಿವಸ ನೀವು ಇದನ್ನ ಹಿಡ್ಕೊಂಡು ನೀವು ಟ್ರೇಡ್ ಮಾಡಿದ್ರು ಮೋರ್ ಆರ್ ಲೆಸ್ ಸ್ವಲ್ಪ ಪ್ರಾಫಿಟಬಲ್ ಡೇ ಆಗ್ತಿತ್ತು ನಿಮ್ದು. ಅದಾದ್ಮೇಲೆ ನಮ್ಗೆ ಚಾನ್ಸ್ ಇಲ್ಲ. ಈ ಸ್ಟ್ರಾಟಜಿ ಪ್ರಕಾರ ಅದಾದ್ಮೇಲೆ ನಮ್ಗೆ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಅಗೇನ್ ಅದು ಓಪನಿಂಗ್ ರೇಂಜ್ ಬಂದಿಲ್ಲ. ಸೊ ನಾವು ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ. ಒಂದು ವೇಳೆ ನೀವು ಪ್ರೀವಿಯಸ್ ಹೈ ಬ್ರೇಕ್ ಆದ್ರೆ ಏನಾದ್ರೂ ಟ್ರೇಡ್ ತಗೋಬೇಕಂತಂದ್ರೆ, ಇದು ಬ್ರೇಕ್ ಆಯ್ತು ಇಲ್ಲಿ ಫಾರ್ ಎಕ್ಸಾಂಪಲ್, ಬ್ಲೂ ಕಂಟಿನ್ಯೂಸ್ಲಿ ಬರ್ತಿದೆ, ಇದು ಬ್ರೇಕ್ ಆಗಿದೆ ಅಂತ ನಿಮ್ಗೆ ಏನಾದ್ರೂ ಅಲ್ಲಿಂದ ಏನಾದ್ರು ಟ್ರೇಡ್ ತಗೋಬೇಕಾದ್ರೆ ಅದು ಬೇರೆ ಸ್ಟ್ರಾಟಜಿ ತರ ಇದನ್ನ ನೀವು ಕನ್ಸಿಡರ್ ಮಾಡ್ಕೊಂಡು ಒಂದು ಟ್ರೇಡ್ ತಗೋಬಹುದು. ಬಟ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನಾನು ಹೇಳ್ತಿರೋದು ಸಿಂಪಲ್ ಸ್ಟ್ರಾಟಜಿ ಏನಂತಂದ್ರೆ, ಇದು ಬ್ರೇಕ್ ಆದ್ಮೇಲೆ ಅಲ್ಲಿಂದ ಕಾಲ್ ಬೈ, ಇಲ್ಲಿಂದ ಬ್ರೇಕ್ ಆದ್ಮೇಲೆ ಪುಟ್ ಬೈ, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ನೊಂದು ಟ್ರೇಡ್ ಅದನ್ನ ನಾನು ತೋರಿಸ್ತೀನಿ. ಓಕೆ, ಸೊ ರೂಲ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಪನಿಂಗ್ ರೇಂಜ್ ಹೈ, ಓಪನಿಂಗ್ ರೇಂಜ್ ಲೋ, ಲೋ ಬ್ರೇಕ್ ಆದಾಗ ನಿಮ್ಗೆ ಪಿಂಕ್ ಮಾರ್ಕರ್ಸ್ ಬೇಕು, ಹೈ ಬ್ರೇಕ್ ಆದಾಗ ನಿಮ್ಗೆ ಕಂಪಲ್ಸರಿ ಬ್ಲೂ ಮಾರ್ಕರ್ಸ್ ಬೇಕು. ಓಕೆ, ಸೊ ರೂಲ್ಸ್ ಎಲ್ಲ ನಾವು ನೆನ್ಪಿಟ್ಕೊಳ್ಳೋಣ. ಓಕೆನಾ? ಸೊ ಇವತ್ತಿನ ದಿವಸ ಫಾರ್ ಎಕ್ಸಾಂಪಲ್ ವರ್ಕ್ ಆಗಿದೆ. ಹೌಎವರ್ ಇದನ್ನ ನಿನ್ನೆ ನೋಡೋಣ ಏನಾಗಿತ್ತಂತ. 14th ಅಕ್ಟೋಬರ್. ಸೊ ಮಾರ್ನಿಂಗ್ ಟೈಮ್ ಅಲ್ಲಿ ಯಾವುದು ನಮ್ಗೆ ಬಂದಿದ್ದಿಲ್ಲ, ಅಂದ್ರೆ ಬ್ಲೂ ಮಾರ್ಕರ್ ಪಿಂಕ್ ಮಾರ್ಕರ್ ಯಾವ್ದು ಇದ್ದಿದ್ದಿಲ್ಲ ಮಾರ್ನಿಂಗ್ ಟೈಮ್ ಅಲ್ಲಿ. ಆಲ್ಮೋಸ್ಟ್ ಅಪ್ ಟು ಎಷ್ಟೊತ್ತು ತನಕ ನಮ್ಗೆ 9:30 ತನಕ ಯಾವ್ದು ಮಾರ್ಕರ್ ಇದ್ದಿದ್ದಿಲ್ಲ. ಅಂಡ್ 9:30 ತನಕ ಇದು ಬ್ರೇಕ್ ಆಗ್ತಿದ್ದಿಲ್ಲ. ಸೊ ದಟ್ಸ್ ಓಕೆ, ನಾವು ಬಿಟ್ಬಿಡೋಣ. ಅದಾದ್ಮೇಲೆ ಪಿಂಕ್ ಮಾರ್ಕರ್ ಬರಕ್ಕೆ ಶುರುವಾಯ್ತು. ಒಂದು ಬ್ಲೂ ಮಾರ್ಕರ್ ಇದ್ದಿದ್ದಿಲ್ಲ, ಪಿಂಕ್ ಬರಕ್ಕೆ ಶುರುವಾಯ್ತು. ಅದು ಬ್ರೇಕ್ ಆಯ್ತು. ಬ್ರೇಕ್ ಆದ ತಕ್ಷಣ ನಾವು ಪುನಃ ಇಲ್ಲಿಂದಾನೆ ಒಂದು ವಾಪಸ್ ಸ್ವಲ್ಪ ರೀಟೆಸ್ಟ್ ಮಾಡಕ್ಕಂತ ಬಂದಾಗ ಅಲ್ಲಿಂದ ಎಲ್ಲಾದ್ರೂ ಇಲ್ಲಿ ಸ್ವಲ್ಪ ಕೆಳಗಡೆ ಆದ್ರೂ ನೋ ಪ್ರಾಬ್ಲಮ್, ನಾವು ಅಲ್ಲಿಂದ ಒಂದು ಎಂಟ್ರಿ ತಗೊಳಕ್ಕೆ ಟ್ರೈ ಮಾಡ್ತೀವಿ. ಟಾರ್ಗೆಟ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟ್ರೈಕ್ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ಇಲ್ಲ ಅಂತಂದ್ರೆ ಒಂದು 30-40 ಪಾಯಿಂಟ್ಸ್ ಅಲ್ಲಿ ನಮ್ಗೆ ಓಪನಿಂಗ್ ರೇಂಜ್ ಇದ್ರೆ ರೇಂಜ್ ತಗೋಬಹುದು. ಅದು ಸೆಕೆಂಡ್ ಹಾಫ್ ಅಲ್ಲೇ ಬರೋದು. ಮಾರ್ನಿಂಗ್ ಟೈಮ್ ಅಲ್ಲಿ ಅದ್ರ ಕೆಳಗಡೆ ಯಾವ ಸ್ಟ್ರೈಕ್ ಇದೋ ಆ ಸ್ಟ್ರೈಕ್ ಗೆ ಟಾರ್ಗೆಟ್ ಮಾಡಬಹುದು ನಾವು. ಸೊ ಇದ್ರ ಕೆಳಗಡೆ ಇದಿದೆ, ಬಟ್ ಅದು ಹತ್ರ, ಅದಕ್ಕೆ ಅಷ್ಟು ಅದನ್ನ ಟಾರ್ಗೆಟ್ ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 200 ಇದೆ. 200 ಬಂದಾಗ ಇದು ಸ್ವಲ್ಪ ದೊಡ್ಡ ಕ್ಯಾಂಡಲ್ ಬಂದಿದೆ ಅಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಬಹುದು ಅಂತ ಹೇಳ್ಬಿಟ್ಟು ನೀವು ಇನ್ನೊಂದು 10-20 ಪಾಯಿಂಟ್ಸ್ ಟಾರ್ಗೆಟ್ ಮಾಡಿದ್ರು ನೋ ಪ್ರಾಬ್ಲಮ್. ಬಿಕಾಸ್ ಕ್ಯಾಂಡಲ್ ದೊಡ್ಡದಿದೆ, ಮೇ ಬಿ ಇನ್ನೊಂದ್ ಸ್ವಲ್ಪ ಕೆಳಗೆ ಹೋಗುತ್ತೆ ಏನಲ್ಲ ಅಂತ ನೀವು ವೆಯ್ಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಇಲ್ಲೆಲ್ಲ ಎಕ್ಸಿಟ್ ಮಾಡಿದ್ರು ನೋ ಪ್ರಾಬ್ಲಮ್. ಸೊ ನಿನ್ನೆ ಇದನ್ನೇ ಫಾಲೋ ಮಾಡ್ಕೊಂಡು ನೀವು ಟ್ರೇಡ್ ತಗೊಂಡ್ರೆ ಇದು ಆಬ್ವಿಯಸ್ಲಿ ವರ್ಕ್ ಆಗ್ತಿತ್ತು. ಓಕೆ, ಒಂದು 2 ನಿಮಿಷ ಇಲ್ಲ 5 ಮಿನಿಟ್ಸ್ ಬ್ರೇಕ್ ತಗೊಳ್ತೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಒಂದು 2-3 ಕ್ವಶನ್ಸ್ ಕೇಳ್ಬಹುದು. ಅದಾದ್ಮೇಲೆ ನಾನು ಪುನಃ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡ್ಬಿಟ್ಟು ಇನ್ನೊಂದ್ 2-3 ದಿವಸ ತೋರಿಸ್ತೀನಿ ಇದು ಎಲ್ಲಿ ವರ್ಕ್ ಆಗ್ಲಿಲ್ಲ ಅನ್ನೋದು ತೋರಿಸ್ತೀನಿ. ಬಟ್ ಕ್ವಶನ್ಸ್ ಕೇಳೋದ್ಕಿಂತ ಮುಂಚೆ ನಾವು ನಮ್ ಕಡೆ ಒಂದು ಸ್ಟಾಟ್ಸ್ ನಾವು ಡಿಸ್ಕಾರ್ಡ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೆ. ಬಟ್ ಇಂಟರ್ನಲ್ಲಿ ನಮ್ಗೆ ನಾವು ಓನ್ ಆಗಿ ನಾವು ಪ್ರಮೋಟ್ ಮಾಡ್ತಿದೀವಿ ಈ ತರ, ಅಂದ್ರೆ ರಿಸಲ್ಟ್ಸ್ ಈ ತರ ನಾವು ಕೊಡಬಾರ್ದು ಅನ್ನೋ ರೀಸನ್ ಗೆ ನಾವು ಆ ತರ ಸ್ಟಾಟ್ಸ್ ಅನ್ನು ಪಬ್ಲಿಷ್ ಮಾಡಿಲ್ಲ. ಬಟ್ ಯಾರೇ ಟೆಸ್ಟ್ ಮಾಡಿದ್ರು ಒಂದ್ ಏನಾಗ್ತಿದೆ ಅಂತಂದ್ರೆ, ನಿಮ್ಗೆ ತಿಂಗಳಿಗೆ 30 ಇಲ್ಲ 32 ಟ್ರೇಡ್ ಗಿಂತ ಜಾಸ್ತಿ ಟ್ರೇಡ್ ಸಿಗ್ತಿಲ್ಲ. ಯಾರೇ ಬ್ಯಾಕ್ ಟೆಸ್ಟ್ ಮಾಡಿದ್ರು 30-35 ಮ್ಯಾಕ್ಸಿಮಮ್. ಹೆಚ್ಚು ಜನಕ್ಕೆ 28 ಇಂದ 30 ಟ್ರೇಡ್ಸ್ ಅಂತ ಬರ್ತಿದೆ. ಅದು ಸೆಪ್ಟೆಂಬರ್ ಆಗ್ಲಿ, ಜುಲೈ ಆಗ್ಲಿ, ಆಗಸ್ಟ್ ಆಗ್ಲಿ, ಈ 3 ತಿಂಗಳಲ್ಲಿ ಅವ್ರು ಟೆಸ್ಟ್ ಮಾಡಿ ನೋಡಿದ್ದಾರೆ. ಯಾರೇ ಮಾಡಿದ್ರು ನಂಗೆ 30-35 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಟ್ರೇಡ್ಸ್ ಆಗ್ತಿಲ್ಲ. ಯಾರೇ ಟೆಸ್ಟ್ ಮಾಡಿದ್ರು ಏನಿಲ್ಲ ಅಂದ್ರೂ ಒಂದು 7-8 ಜನ ಟೆಸ್ಟ್ ಮಾಡಿ 7-8 ಜನದ ಡೇಟಾ ಇದೆ. ಕೆಲವೊಂದು ಜನ ಯೂಟ್ಯೂಬ್ ಅಲ್ಲೂ ಹಾಕಿದ್ದಾರೆ, ಅಂಡ್ ಕೆಲವೊಂದು ಜನ ನಮ್ ಡಿಸ್ಕಾರ್ಡ್ ಅಲ್ಲೂ ಹಾಕಿದ್ದಾರೆ. ಕೆಲವೊಂದು ಜನ ನಮ್ಗೆ ಬೇಸಿಕಲಿ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಟೆಸ್ಟ್ ಮಾಡಿದ್ದೇನಂತ ಹೇಳ್ಬಿಟ್ಟು, ಸೇಮ್ ಇದನ್ನೇ ಟೆಸ್ಟ್ ಮಾಡ್ಬಿಟ್ಟು. ಸೊ ಯೋಚನೆ ಮಾಡಿ, ನಿಮ್ದು ಟೋಟಲ್ ನಂಬರ್ ಆಫ್ ಟ್ರೇಡ್ಸ್ ಬಂದ್ಬಿಟ್ಟು ತಿಂಗಳಿಗೆ 30-32 ಜಾಸ್ತಿ ಆಗ್ತಿಲ್ಲ. ಸೊ ನಿಮ್ದು ಓವರ್ ಟ್ರೇಡಿಂಗ್ ಕಮ್ಮಿ ಆಯ್ತಲ್ವಾ? ಸುಮ್ನೆ ಒಂದು 100 ಟ್ರೇಡ್ 50 ಟ್ರೇಡ್ 200 ಟ್ರೇಡ್ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು ಏನಂತಂದ್ರೆ, ಎಷ್ಟು ಜನ ಟ್ರೇಡ್ ಮಾಡಿದಾರಲ್ಲ ಅವ್ರ ಎಲ್ಲದರಲ್ಲಿ ಮಿನಿಮಮ್ ಪ್ರಾಫಿಟಬಲ್ ಟ್ರೇಡ್ಸ್ ವರ್ಸಸ್ ಲಾಸ್ ಮೇಕಿಂಗ್ ಅದೆಲ್ಲ ನಾವು ರೇಷಿಯೋ ನೋಡಿದ್ರೆ ಪ್ರತಿಯೊಬ್ಬರದು ಮಿನಿಮಮ್ 60% ಗಿಂತ ಜಾಸ್ತಿನೇ ಇದೆ ಪ್ರಾಫಿಟಬಲ್ ಟ್ರೇಡ್ಸ್, ಅದಕ್ಕಿಂತ ಕಮ್ಮಿ ಇಲ್ಲ. ಸೊ 60% ಗಿಂತ ಜಾಸ್ತಿ ಇದೆ, ವಿಚ್ ಇಸ್ ಗುಡ್. 40% ಲಾಸ್ ಮೇಕಿಂಗ್ ಇರಬಹುದು. ವರ್ಸ್ಟ್ ಕೇಸ್ ನಾನು ನೋಡಿದ್ದು 60-40 ನಾನು ನೋಡಿದ್ದೀನಿ. ಓಕೆ, ಅಗೇನ್ ಅವ್ರದ್ದು ಓನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಪುನಃ ಟ್ರೇಡ್ ಮಾಡ್ತಿದ್ದಾರೆ, ಬ್ಯಾಕ್ ಟೆಸ್ಟ್ ಮಾಡ್ತಿದ್ದಾರೆ. ಕೆಲವೊಂದು ಜನ ಬಹಳ ಕಾನ್ಫಿಡೆಂಟ್ ಆಗಿ ಮಾಡ್ತಾರೆ, ಅವರಿಗೆ 70-80% ಸಿಗುತ್ತೆ. ಯಾರೇ ಟೆಸ್ಟ್ ಮಾಡಿರೋದ್ರಲ್ಲಿ ವರ್ಸ್ಟ್ ಕೇಸ್ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ 40-60 ರೇಷಿಯೋ ಸಿಗ್ತಿದೆ. ಅಡ್ವಾಂಟೇಜ್ ಏನಂತಂದ್ರೆ, ಆ 40% ರಲ್ಲಿ ಅವ್ರಿಗೆ ಒಂದ್ ವೇಳೆ ₹1 ಲಾಸ್ ಆದ್ರೆ ಆ 60% ಅಲ್ಲಿ ಅವರಿಗೆ ಏನಿಲ್ಲ ಅಂದ್ರೂ 2.5 to 3 rupees ಅಲ್ಲಿ ಪ್ರಾಫಿಟ್ ಇದೆ. ಅಂದ್ರೆ 1:2 ಗಿಂತ ಜಾಸ್ತಿನೇ ಇದೆ. 1:3 ಇದೆ ರೀಸನಬ್ಲಿ. ನಾನೊಂದ್ ವೇಳೆ ನೋಡಿದ್ರೆ 1:2.5 to 1:3 ರೇಷಿಯೋದಲ್ಲೇ ವರ್ಕ್ ಆಗ್ತಿದೆ. ಹೆಚ್ಚು ಜನ ನನಗೆ ಬ್ಯಾಕ್ ಟೆಸ್ಟ್ ಮಾಡಿ ರಿಸಲ್ಟ್ಸ್ ನಾನು ನೋಡಿದ್ದೀನಿ, ಅವ್ರೆಲ್ಲಾರ್ದು ನಾನು ರಿಸಲ್ಟ್ಸ್ ನೋಡಿದ್ರು 1:2.5 1:3 ರೇಷಿಯೋದಲ್ಲಿ ಬರ್ತಿದೆ. ಒಂದ್ ವೇಳೆ ಕೆಲವೊಂದ್ ಜನ ಬ್ಯಾಕ್ ಟೆಸ್ಟ್ ಮಾಡ್ಬಿಟ್ಟು 60-40% ಪ್ರಾಫಿಟಬಲ್ ರೇಷಿಯೋ, ಅಂದ್ರೆ ಪ್ರಾಫಿಟಬಲ್ ಟ್ರೇಡ್ಸ್ ವರ್ಸಸ್ ಲಾಸ್ ಮೇಕಿಂಗ್ ಟ್ರೇಡ್ಸ್ ಇದೆ ಅಂತ ಹೇಳಿದ್ರೆ, ಅದರಲ್ಲೂ ಲಾಸ್ ಮೇಕಿಂಗ್ ಅಲ್ಲಿ ಒಂದ್ ವೇಳೆ ₹1 ಲಾಸ್ ಆದ್ರೆ ಪ್ರಾಫಿಟ್ ಮೇಕಿಂಗ್ ಅಲ್ಲಿ ಅವರಿಗೆ 2.5 to 3 ಆತರ ಬರ್ತಿದ್ರೆ, ಯೋಚನೆ ಮಾಡಿ ಅದೆಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ನಿಮ್ದು ಓವರ್ ಟ್ರೇಡಿಂಗು ಕಮ್ಮಿ ಆಯ್ತು, ನಿಮ್ದು ಓವರ್ ಆಲ್ ಸ್ಟಾಟಿಸ್ಟಿಕ್ಸ್ ಚೆನ್ನಾಗಿ ಅನಿಸ್ತಿದೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬಹುದು ನೀವು ಯಾವ ತರ ಇದನ್ನ ಟ್ರೇಡ್ ಮಾಡಬಹುದು ಅಂತ. ಬಟ್ ಇಂಪಾರ್ಟೆಂಟ್ ನಾನು ಹೇಳೋದೇನಂತಂದ್ರೆ,
ಯಾರೇ ಬಂದ್ರು ನಿಮ್ಗೆ ಈ ತರ ಸ್ಟಾಟ್ಸ್ ಹೇಳಿದ್ರು, ಇನ್ಕ್ಲೂಡಿಂಗ್ ನಾನ್ ಹೇಳಿದ್ರು, ಇದನ್ನ ನೀವು ಓಕೆ ನನಗೆ ಒಂದು ಬೇಸ್ ಕೊಡ್ತಿದ್ದಾರೆ ಇವರು, ಇದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕಂತ ತಿಳ್ಕೊಂಡು ನೀವು ಪುನಃ ಬ್ಯಾಕ್ ಟೆಸ್ಟ್ ಇದನ್ನ ಮಾಡ್ಲೇಬೇಕು. ನಿಮಗೆ ಯಾರೇ ಬಂದ್ರು ಸ್ಟಾಟಿಸ್ಟಿಕ್ಸ್ ಕೊಟ್ರು ಆ ಸ್ಟಾಟಿಸ್ಟಿಕ್ಸ್ ಚೆನ್ನಾಗಿದೆ ಅಂತ ಅಟ್ಲೀಸ್ಟ್ ನಿಮ್ಗೆ ಒಂದು ಗೈಡೆನ್ಸ್ ಸಿಕ್ತು. ಓ ಲುಕ್ಸ್ ಲೈಕ್ ಇವ್ರು ಹೇಳೋ ಸ್ಟಾಟ್ಸ್ ನಾನು ಫಾಲೋ ಮಾಡಬಹುದು, ಇದು ನನ್ಗೆ ಸಾಕು, ಇಷ್ಟು ನನ್ಗೆ ಎಡ್ಜ್ ಸಿಕ್ಕಿದ್ರು ಸಾಕು ಅಂತ ನಿಮ್ಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಅದ್ ಸಿಕ್ಕದ್ಮೇಲೆ ನೀವು ನಂಬಕ್ಕಾಗಲ್ಲ, ನೀವು ಪುನಃ ನೀವೇ ಟೆಸ್ಟ್ ಮಾಡಬೇಕು. ಸೊ ಸೆಪ್ಟೆಂಬರ್ ಮಂತ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತಿರೋ ಸ್ಟ್ರಾಟಜಿನ ನೀವು ಪುನಃ ಟೆಸ್ಟ್ ಮಾಡಬೇಕು, ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೆ ಇದು ವರ್ಕ್ ಆಗ್ತಿದ್ಯಾ ಇಲ್ವೋ. ನೀವು ಒಂದ್ ವೇಳೆ ಟ್ರೇಡ್ ಮಾಡಿದ್ರೆ ನಿಮ್ಗೆ ಎಂಡ್ ಆಫ್ ದ ಮಂತ್ ನಿಮ್ದು ಟೋಟಲ್ ಕ್ಯಾಪಿಟಲ್ ಎಷ್ಟಿರುತ್ತೆ, ಪ್ರಾಫಿಟ್ ಎಷ್ಟಿರುತ್ತೆ ಅದನ್ನ ನೀವು ಮಾಡಿದ್ರೇನೆ ನಿಮ್ಗೆ ಕಾನ್ಫಿಡೆನ್ಸ್ ಸಿಗೋದು. ನಾನ್ ಹೇಳಿದೀನಿ ಅಂತ ಇಲ್ಲ, ಯಾರೋ ಇನ್ಫ್ಲೂಯೆನ್ಸರ್ ಹೇಳಿದಾರೆ ಅಂತ ನೀವು ನಂಬಕ್ಕಾಗಲ್ಲ. ನೀವು ಓನ್ ಆಗಿ ಟೆಸ್ಟ್ ಮಾಡಬೇಕು. ಜಾಸ್ತಿ ಟೈಮ್ ತಗೊಂಡಲ್ಲ, 32 ಟ್ರೇಡ್ಸ್ ಆಗುತ್ತೆ ಒಂದ್ ತಿಂಗಳಲ್ಲಿ, ಒಂದು 1 or 2 hours ಅಲ್ಲಿ ನೀವು ಮುಗಿಸಬಹುದು. ಸೆಪ್ಟೆಂಬರ್ ತಿಂಗಳದು ಟೈಮ್ ಇದ್ರೆ ಜುಲೈ, ಸೆಪ್ಟೆಂಬರ್, ಆಗಸ್ಟ್ ಅಟ್ಲೀಸ್ಟ್ ಒಂದು 4-5 months ಬ್ಯಾಕ್ ಟೆಸ್ಟ್ ಮಾಡಿ. ಮಾರ್ಕರ್ಸ್ ಇದೆ ಹಿಸ್ಟಾರಿಕಲ್ ಡೇಟಾದಲ್ಲಿ, ಫ್ರೀ ಆಫ್ ಕಾಸ್ಟ್ ಇದೆ. ಹೋಗ್ಬಿಟ್ಟು ಟೆಸ್ಟ್ ಮಾಡ್ಕೊಂಡು ನಿಮ್ಗೆ ಕನ್ವಿನ್ಸಿಂಗ್ ಅನ್ಸದ ಮೇಲೆನೆ ನೀವು ಪುನಃ ಬಂದ್ಬಿಟ್ಟು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡಿ. ನಾನ್ ಹೇಳಿದೀನಿ ಅಂತ ಬೇರೆ ಯಾರೋ ಹೇಳಿದಾರೆ ಅಂತ ನಂಬೇಡಿ. ಬ್ಲೈಂಡ್ಲಿ ಈ ತರದ್ ಯಾವ್ದು ನಂಬಾರ್ದು. ನಾನ್ ನಿಮ್ಗೆ ಗೈಡ್ ಕೊಡ್ತಿದ್ದೀನಿ, ಈ ತರ ನನಗೆ ಸ್ಟಾರ್ಟ್ ಸಿಗ್ತಿದೆ, ನೀವು ಅಲ್ಲಿಂದ ನೀವು ಅದನ್ನ ಯೂಸ್ ಮಾಡ್ಬಿಟ್ಟು. ನಾನು ಟ್ರಯಾಂಗಲ್ಗೂ ನಾನು ಗೈಡ್ ಕೊಟ್ಟಿದ್ದೆ. ಟ್ರಯಾಂಗಲ್ ಇನ್ಫ್ಯಾಕ್ಟ್ ನಾವು ಒಂದು ಕಾಲ್ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿದೀವಿ ಕೂತ್ಕೊಂಡು, ಒಂದ್ ತಿಂಗಳು ಯಾವ್ದೋ ಒಂದ್ ತಿಂಗಳನ್ನ ಬ್ಯಾಕ್ ಟೆಸ್ಟ್ ಮಾಡಿ ನಾವು ರಿಸಲ್ಟ್ಸ್ ನೋಡಿದೀವಿ ಯಾವ ತರ ಬರ್ತಿತ್ತಂತ. ಅದೇ ತರ ನೀವು ಮಾಡಿ. ಇದನ್ನ ನಾನು ಹೇಳ್ತಿರೋ ಸ್ಟ್ರಾಟಜಿನ ನೀವು ಟ್ರೈ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ, ಬಹಳ ಅಂದ್ರೆ ಜೆನ್ಯೂನ್ಲಿ ಒಳ್ಳೆ ರಿಸಲ್ಟ್ಸ್. ನಿಮ್ಗೆ ಓವರ್ ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲಿ ಎಂಟ್ರಿ ತಗೋಬೇಕಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗ್ಬಿಟ್ಟಿದೆ ಇದು. ನೀವು ಪ್ರೋ ಆಗಿದ್ರೆ, ನೀವು ಓನ್ ಸೆಟಪ್ ಆಗಿದ್ರೆ ಆ ಸೆಟಪ್ ಜೊತೆಯಲ್ಲೂ ಮಾರ್ಕರ್ಸ್ ನ ಯೂಸ್ ಮಾಡಬಹುದು. ಬಟ್ ನಾನೊಂದು ಸಿಂಪಲ್ ಸ್ಟ್ರಾಟಜಿನ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಇನ್ನೊಂದ್ 2-3 ದಿವಸ ಡೇಟಾ ನೋಡೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಸೈಡ್ ವೈಸ್ ಮಾರ್ಕೆಟ್ ಇರುತ್ತೆ, ಕೆಲವೊಂದು ಲಾಸಸ್ ಇರುತ್ತೆ, ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ನಾವು ನೋಡ್ಬೇಕು. ಅದನ್ನ ನಾನು ತೋರ್ಸೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ ನಾನು ಇಲ್ಲಿಂದ ಅಟ್ಲೀಸ್ಟ್ ಅರ್ಥ ಆಗಿದೆ ಅಂತ ನನಗೆ ನೋಡಕ್ಕೆ ಒಂದು ಕೆಲವೊಂದು ಕ್ವಶನ್ಸ್ ನಾನು ತಗೊಳ್ಳೋಣ ಇಲ್ಲಿ. ಬಟ್ ಎನಿವೇಸ್ ಒಂದ್ಸತಿ ಬ್ರೀಫ್ ಆಗಿ ಹೇಳ್ತೀನಿ. ಏನಂತಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಓಪನಿಂಗ್ ರೇಂಜ್ ಲೋ ಬ್ರೇಕ್ ಆದಾಗ ಪಿಂಕ್ ಮಾರ್ಕರ್ಸ್ ಇರಬೇಕು, ಓಪನಿಂಗ್ ರೇಂಜ್ ಹೈ ಬ್ರೇಕ್ ಆದಾಗ ಬ್ಲೂ ಮಾರ್ಕರ್ಸ್ ಇರಬೇಕು. ಅದಕ್ಕಿಂತ ಮುಂಚೆ ಬ್ಲೂ ಮಾರ್ಕರ್ಸ್ ಇರಬೇಕು, ಪಿಂಕ್ ಇರಬಾರ್ದು. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಬರೀ ಬ್ಲೂ ಇದೆ ಅಂತ ನೋಡೋದಲ್ಲ, ಪಿಂಕ್ ಇರಬಾರ್ದು. ಪಿಂಕ್ ಮಧ್ಯದಲ್ಲಿ ಪಿಂಕ್ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ಈ ದಿವಸ 14th October ಅಲ್ಲಿ ನಿನ್ನೆ ಬ್ಲೂ ಒಂದು ಇದ್ದಿದ್ದಿಲ್ಲ, ಬೆಳಗಿಂದ ಪಿಂಕ್ ಬಂದಿದೆ ಅಂಡ್ ಹೈ ಬ್ರೇಕ್ ಆಗಿಲ್ಲ, ಕೆಳಗೆ ಬರ್ತಿದೆ, ಲೋ ಬ್ರೇಕ್ ಆಗಿದೆ, ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಅಲ್ಲಿಂದ ನೀವು ಒಂದು ಎಂಟ್ರಿ ತಗೊಂಡು ನೀವು ಒಂದು ಒಳ್ಳೆ 60-70 ಪಾಯಿಂಟ್ಸ್ ಟಾರ್ಗೆಟ್ ಮಾಡಕ್ಕೆ ಚಾನ್ಸ್ ಇತ್ತು. ನೋ ಪ್ರಾಬ್ಲಮ್, 60 ಪಾಯಿಂಟ್ಸ್ ಇಲ್ಲಿ ತನಕನೇ ಸಿಗುತ್ತೆ. ಇನ್ನೊಂದು 70 ಪಾಯಿಂಟ್ಸ್ ಮೋಸ್ಟ್ ಲೈಕ್ಲಿ ಸಿಕ್ಕಿದ್ರು ಒಳ್ಳೆ ಟ್ರೇಡ್ ಅಂತ ಹೇಳ್ಬಿಟ್ಟು ನೀವು ಅದನ್ನ ಎಕ್ಸಿಟ್ ಮಾಡಕ್ಕೆ ಚಾನ್ಸ್ ಇತ್ತು. ಬ್ಲೂ ಇರಬಾರ್ದು, ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿಂದ ಬ್ರೇಕ್ ಆದ್ರೆ ಬ್ಲೂ ಇರಬೇಕು ಕಂಪಲ್ಸರಿ, ಇಲ್ಲಿಂದ ಬ್ರೇಕ್ ಆದ್ರೆ ಪಿಂಕ್ ಇರಬೇಕು. ಮಾರ್ನಿಂಗ್ ಟೈಮ್ ಅಲ್ಲಿ ಬರೀ ಇಲ್ಲಿಂದಾನೇ ಕಾಲ್ ಬೈ ಮಾಡಿ, ಇಲ್ಲಿಂದಾನೇ ಪುಟ್ ಬೈ ಮಾಡಿ. ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಇನ್ನೊಂದು ಹೇಳ್ತೀನಿ ಯಾವ ತರ ನೋಡ್ಬೇಕು ಅಂತ, ಪ್ಲಸ್ ಸಪೋರ್ಟ್ ಅಂಡ್ ಲೆವೆಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪಾಯಿಂಟ್ ಆಫ್ ವ್ಯೂನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಇದಿಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅದನ್ನ ನಾನು ಹೇಳ್ಕೊಟ್ಟಿದ್ದು ಬ್ರೀಫ್ ಆಗಿ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಓಕೆ ಸರಿ, ಕಂಟಿನ್ಯೂ ಮಾಡೋಣ. ಬೇರೆ ಏನಾದ್ರು ಕ್ವಶನ್ ಇದ್ರೆ ಇನ್ನೊಂದು ಸ್ವಲ್ಪ ಬಿಟ್ಟು ನಾವು ಡಿಸ್ಕಸ್ ಮಾಡೋಣ, ಆಯ್ತಾ? ಇದು 14th ನೋಡಿದ್ವಿ. 13th ನೋಡೋಣ. ಸ್ವಲ್ಪ ಡಿಫಿಕಲ್ಟ್ ಇತ್ತು 13th, ಅದನ್ನು ನೋಡೋಣ. ಇವಾಗ ಇದನ್ನ ನೋಡೋಣ. ಒಬ್ವಿಯಸ್ಲಿ ಏನಾಗುತ್ತೆ, ಇದನ್ನ ನೋಡಿದ್ರೆ ಡಿಫಿಕಲ್ಟ್ ಡೇ ಇತ್ತು, ಸೈಡ್ ವೇಸು ಇತ್ತು. ಒಂದು ನೀವು ನೋಡ್ಬೇಕಾಗಿದ್ದು ಏನಂತಂದ್ರೆ ಟೈಮ್ ಹೆಚ್ಚು ಬಂದ್ಬಿಟ್ಟು ಇದು ರೇಂಜ್ ಅಲ್ಲೇ ಇತ್ತು. ಓಪನಿಂಗ್ ರೇಂಜೇ ಬಂದ್ಬಿಟ್ಟು ತುಂಬಾ ದೊಡ್ಡದಿತ್ತು. ಏನ್ ಮಾಡಕ್ಕಾಗತ್ತೆ, ಪ್ರೈಸ್ ಬಂದ್ಬಿಟ್ಟು ಆ ರೇಂಜ್ ಅಲ್ಲೇ ಸಿಕ್ಕಾಕೊಂಡಿತ್ತು. ಹವೆವರ್ ನಾವು ಯಾವ ತರ ಟ್ರೇಡ್ ಮಾಡ್ಬೇಕಂತ ನಾನು ನೋಡ್ತೀನಿ ನೋಡಿ. ಬೆಳಗಿನ ಟೈಮ್ ಅಲ್ಲಿ ಇಲ್ಲಿ ಪಿಂಕ್ ಬಂದಿದೆ, ಇಲ್ಲಿ ಬ್ಲೂ ಬಂದಿದೆ, ಇಲ್ಲಿ ಪಿಂಕ್ ಬಂದಿದೆ. ಯಾರಾದ್ರೂ ಒಬ್ರು ನನ್ಗೆ ಹೇಳಿ, ನಿಮ್ರಲ್ಲಿ ಒಂದ್ ವೇಳೆ ನೀವು ಟ್ರೇಡ್ ತಗೊಂಡ್ರೆ ಎಲ್ಲಿ ಟ್ರೇಡ್ ತಗೊಳ್ತಿದ್ದೀರಾ, ನೀವು ಯಾವ ಟ್ರೇಡ್ ತಗೊಳ್ತೀರಾ? ಇಲ್ಲಿ ಬಿಫೋರ್ 10 o'clock ಅಂದ್ರೆ 9:40 ಇಲ್ಲಿ ಇದಕ್ಕಿಂತ ಮುಂಚೆ ನೀವು ಒಂದ್ ವೇಳೆ ಟ್ರೇಡ್ ತಗೊಂಡ್ರೆ ಕಾಲ್ ಬೈ ಇಲ್ಲ ಪುಟ್ ಬೈ ಯಾವ್ದು ಮಾಡ್ತೀರಾ? ಪ್ಲೀಸ್ ಹೇಳಿ. ತಪ್ಪಿದ್ರು ಪರವಾಗಿಲ್ಲ, ನೀವು ತಪ್ಪಿದ್ರು ನಾವು ಅಟ್ಲೀಸ್ಟ್ ಡಿಸ್ಕಸ್ ಮಾಡಬಹುದು. ಹೇಳಿ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಹೇಳಿದ್ದನ್ನೆಲ್ಲ ನೀಟಾಗಿ ನೆನ್ಪಿಟ್ಕೊಳ್ಳಿ ಅಂತ. ಓಪನಿಂಗ್ ರೇಂಜ್ ಲೋ ಇಂದ ಈ ಕ್ಯಾಂಡಲ್ ಎಷ್ಟು, ಈ ಕ್ಯಾಂಡಲ್ ಅಂದ್ರೆ 9:31 ಕ್ಯಾಂಡಲ್ ಆದ್ಮೇಲೆನೆ ನಿಮ್ಗೆ ಗೊತ್ತಾಗೋದು ಪಿಂಕ್ ಬಂದಿದೆ ಅಂತ ಅಲ್ವಾ? ನೀವು ಪೊಸಿಷನ್ ತಗೊಂಡ್ರೆ ಇಲ್ಲೆಲ್ಲಾದ್ರೂ ತಗೊಳಕ್ಕೆ ಚಾನ್ಸ್ ಇದೆ. ಈ ರೇಂಜ್ ಅಲ್ಲಿ ನೀವು ಪೊಸಿಷನ್ ತಗೋಬಹುದಲ್ವಾ? 25,163, 160 ಹತ್ರ ನೀವು ಪೊಸಿಷನ್ ತಗೋಬಹುದು. ರೇಂಜ್ ಎಲ್ಲಿದೆ? 25,176 ಅಂದ್ರೆ ಏನಿಲ್ಲ ಅಂದ್ರೆ 20 ಪಾಯಿಂಟ್ ದೂರ ಇದೆ. ಇದು 16-17 ಪಾಯಿಂಟ್ ದೂರ ಇದೆ ರೇಂಜ್ ಲೋ ಇಂದ. ಅಷ್ಟು ದೂರ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ಬರ್ಲಿ, ಅದು ವಾಪಸ್ ಬಂದ ಮೇಲೆ ಟ್ರೇಡ್ ತಗೊಳ್ಳಿ ನೀವು ಬೇಕಂತಂದ್ರೆ. ಒಂದ್ ವೇಳೆ ಮಿಸ್ ಆದ್ರೂ ನೋ ಪ್ರಾಬ್ಲಮ್. ಐಡಿಯಲ್ಲಿ ಇದಕ್ಕಿಂತ ಮುಂಚೆ ಒಂದು 4-5, ಫಾರ್ ಎಕ್ಸಾಂಪಲ್ 4-5 ಕ್ಯಾಂಡಲ್ ಅಲ್ಲಿ ನಮ್ಗೆ ಪಿಂಕ್ ಇದ್ದಿದ್ರೆ ನಾವು ಇಲ್ಲಿಂದಾನೆ ಇದು ಬಂದ ತಕ್ಷಣ ಮೋಸ್ಟ್ ಲೈಕ್ಲಿ ಟ್ರೇಡ್ ತಗೊಳಕ್ಕೆ ಒಂದು ಚಾನ್ಸ್ ಇರ್ತಿತ್ತು, ಬ್ರೇಕ್ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. 4th ಚಾರ್ಟ್ ಅಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇದ್ದು ಆ ತರ ಏನಾರ ಆದ್ರೆ ಮೋಸ್ಟ್ ಲೈಕ್ಲಿ ಇಲ್ಲೇನಾರ ಟ್ರೇಡ್ ತಗೊಂಡು ರಿಸ್ಕ್ ತಗೊಳಕ್ಕೆ ಚಾನ್ಸ್ ಇತ್ತು. ಬಟ್ ನಮ್ಗೆ ಗೊತ್ತಾಗಿದ್ದು ಯಾವಾಗ? 9:31ಗೆ. 9:31ಗೆ ರೇಂಜ್ ಇಂದ ಏನಿಲ್ಲ ಅಂದ್ರೂ ಒಂದು 17 ಪಾಯಿಂಟ್ 18 ಪಾಯಿಂಟ್ ದೂರ ಇದೆ. ತಗೊಳ್ತೀರಾ ಅಷ್ಟು ದೂರ ಇಂದ ನೀವು ಟ್ರೇಡ್?
ಅಲ್ಲಿಂದ ನೀವು ಒಂದ್ ವೇಳೆ ಟಾರ್ಗೆಟ್ ಮಾಡಿದ್ರು 150ಗೆ ಹೋಗ್ಬೇಕು. ಅದೆಷ್ಟು ದೂರ ಇದೆ ನೋಡಿ, ನಿಮ್ದು ಟಾರ್ಗೆಟ್ ಬಂದ್ಬಿಟ್ಟು ಒಂದು 20 ಪಾಯಿಂಟ್ ಇದೆ ಅಷ್ಟೇ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 22 ಪಾಯಿಂಟ್ 20-30 ಪಾಯಿಂಟ್ ಇರುತ್ತೆ. ಇದಕ್ಕಿಂತ ಮೇಲೆ ಹೋದ್ರು ಸೊ ರೇಷಿಯೋನೇ ವರ್ಕ್ ಆಗ್ತಿಲ್ಲ ನಿಮ್ಗೆ ಅಲ್ವಾ. ಸೊ ನೀವು ಟ್ರೇಡ್ ತಗೊಂಡ್ರೆ ಐಡಿಯಲ್ಲಿ ಇಲ್ಲೆಲ್ಲಾದ್ರೂ ತಗೋಬೇಕು. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಈ ಕ್ಯಾಂಡಲ್ ಅಲ್ಲಿ ನೀವು ತಗೊಳಕ್ಕೆ ಚಾನ್ಸ್ ಇತ್ತು, ಪಿಂಕ್ ಇನ್ನು ಕಂಟಿನ್ಯೂ ಆಗ್ತಿದೆ ಅಂತ. ಒಂದ್ ವೇಳೆ ತಗೊಂಡ್ರು ನಿಮ್ದು ಸ್ಟಾಪ್ ಲಾಸ್ ಬಂದ್ಬಿಟ್ಟು ಜಾಸ್ತಿ ಇಷ್ಟು ದೂರ ಇಡಕ್ಕಾಗಲ್ಲ. ಇಲ್ಲೆಲ್ಲಾದ್ರೂ ಸ್ಟಾಪ್ ಲಾಸ್ ಇಡಬೇಕು ನೀವು. ಮೋಸ್ಟ್ ಲೈಕ್ಲಿ 20 ಪಾಯಿಂಟ್ಸ್ ಗಿಂತ ಜಾಸ್ತಿ ಇಡಕ್ಕಾಗಲ್ಲ. ಹೌಎವರ್ ಅದು ಹಿಟ್ ಆಯ್ತು, ಲಾಸ್ ಆಯ್ತು, ಎಷ್ಟಾರಾಗ್ಲಿ ಲಾಸ್ ಆಯ್ತು ಅಂತ ತಿಳ್ಕೊಳ್ಳೋಣ. ಬಟ್ ದೊಡ್ಡದು ಗ್ರೀನ್ ಕ್ಯಾಂಡಲ್ ಬಂದಿರೋ ಕಾರಣಕ್ಕೆ ಇನ್ನೊಂದ್ ಸ್ವಲ್ಪ ನೀವು ವೇಟ್ ಮಾಡಿದ್ರೆ ನಿಮ್ಗೆ ಮೋಸ್ಟ್ ಲೈಕ್ಲಿ ಟ್ರೇಡ್ ಆಗ್ತಿದ್ದಿಲ್ಲ. ಬಟ್ ನಾನ್ ನಂಬ್ತೀನಿ ನಿಮ್ದು ಸ್ಟಾಪ್ ಲಾಸ್ ಆಗಿದೆ ಅಂತ. ಸೊ ವರ್ಸ್ಟ್ ಕೇಸ್ ಅಸ್ಯೂಮ್ ಮಾಡ್ಕೊಂಡು ಹೋಗೋಣ. ಸೊ ಇದು ನಿಮ್ದು ಲಾಸ್ ಹಿಟ್ ಆಯ್ತು, ಆಯ್ತಾ. ಇದು SL ಹಿಟ್ ಆಯ್ತು ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ ಬೇರೆ ನೆಕ್ಸ್ಟ್ ಟ್ರೇಡ್ ಎಲ್ಲಿ ಬರುತ್ತೆ ಹೇಳಿ ನೀವು? ಇಲ್ಲಿ ತನಕ 1140 ತನಕ ನಿಮ್ದು ಇನ್ನೊಂದು ಟ್ರೇಡ್ ಸಿಗುತ್ತೆ. ಎಲ್ಲಿ ಟ್ರೇಡ್ ಸಿಗುತ್ತೆ ಹೇಳಿ? 1140 ತನಕ. ಇದಾದ್ಮೇಲೆ ಇವಾಗಿಂದ ಹೇಳಿ ನೆಕ್ಸ್ಟ್ ಟ್ರೇಡ್, ಈ ಸ್ಟ್ರಾಟಜಿ ಪ್ರಕಾರ ನೆಕ್ಸ್ಟ್ ಟ್ರೇಡ್ ನಿಮ್ದು ಎಲ್ಲ ಆಗ್ಬಹುದು. ಸೊ ಇಲ್ಲೆಲ್ಲಾದ್ರೂ ನಮ್ಗೆ ಟ್ರೇಡ್ ತಗೊಳಕ್ಕೆ ಏನಾದ್ರೂ ಚಾನ್ಸ್ ಇತ್ತಾ? ಇಲ್ಲ. ರೇಂಜ್ ಬ್ರೇಕ್ ಆದ್ರೇನೆ ತಗೊಳ್ಳಿ ಅಂತ ಹೇಳ್ತಿದ್ದೆ ನಾನು. ರೇಂಜ್ ಬ್ರೇಕ್ ಆಗಿ ಮೇಲೆ ಹೋಗ್ತಿಲ್ಲ, ಕೆಳಗೆ ಹೋಗ್ತಿಲ್ಲ. ಇನ್ನೊಂದು ನಾನು ಹೇಳ್ತೀನಿ ನೋಡಿ, ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಸ್ಪಾಟ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಯಾವ ತರ ಅಂತಂದ್ರೆ, ನಿಮ್ಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಪಿಂಕ್ ಬಂತು, ಬ್ಲೂ ಬಂತು, ಪಿಂಕ್ ಬಂತು, ಬ್ಲೂ ಬಂತು, ಪುನಃ ಪಿಂಕ್ ಬಂತು, ಪುನಃ ಬ್ಲೂ ಬಂತು. ಯಾವ ಒಂದರಲ್ಲೂ ನಿಮ್ಗೆ ಮೂವ್ ಸಿಕ್ತಿದ್ದಿಲ್ಲ. ಅಂದ್ರೆ ಓಪನಿಂಗ್ ರೇಂಜ್ ಹೈ ಬ್ರೇಕ್ ಆಗ್ತಿಲ್ಲ, ಲೋ ಬ್ರೇಕ್ ಆದ್ರೂ ನಿಮ್ಗೆ ಮೂವ್ಮೆಂಟ್ ಸಿಕ್ಕಿಲ್ಲ, ಪುನಃ ವಾಪಸ್ ಬಂತು ಅಂಡ್ ಬ್ಲೂ ಬಂದಿದೆ. ಸೊ ಪಿಂಕ್ ಬ್ಲೂ ಪಿಂಕ್ ಬ್ಲೂ ಪಿಂಕ್ ಬ್ಲೂ ಆ ತರ ಬಂದ್ರೆ ಒಂದು 2-3-4 ಸತಿ ಆ ತರ ನಿಮ್ಗೆ ಅದು ಎರಡೂ ಚೇಂಜ್ ಆಗ್ತಿದ್ರೆ ಕಾನ್ಫಿಡೆನ್ಸ್ ಇಲ್ಲ ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನ ಬಿಟ್ಬಿಡಿ. ಸೊ 10-10:30 ತನಕ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಸುಮ್ನೆ ಟ್ರೇಡ್ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಕಾನ್ಫಿಡೆನ್ಸ್ ಇದ್ದಿದ್ರೆ ಯಾವ್ದಾರು ಒಂದ್ ಕಡೆ ನಿಮ್ಗೆ ಟ್ರೇಡ್ ಡೆಫಿನೆಟ್ಲಿ ಸಿಕ್ತಿತ್ತು. ರೇಂಜ್ ಲೋ ಬ್ರೇಕ್ ಆಗ್ಬಿಟ್ಟು ಒಂದು ಟ್ರೇಡ್ ಈ ಕಡೆ, ಇಲ್ಲಾಂದ್ರೆ ಹೈ ಬ್ರೇಕ್ ಆಗ್ಬಿಟ್ಟು ಒಂದು ಟ್ರೇಡ್ ಈ ಕಡೆಯಿಂದ ನಿಮ್ಗೆ ಸಿಗಕ್ ಚಾನ್ಸ್ ಇತ್ತು. ಈ ತರ ಯಾವ ಕಡೆನೂ ಕಾನ್ಫಿಡೆನ್ಸ್ ಇಲ್ಲ. 4-5 ಕ್ಯಾಂಡಲ್ ಅಲ್ಲಿ ಬರ್ತಿದೆ, 3 ಕ್ಯಾಂಡಲ್ ಬಂತು ನೋಡಿ, ಇಲ್ಲಿ 3 ಕ್ಯಾಂಡಲ್, ಇಲ್ಲಿ 3 ಕ್ಯಾಂಡಲ್ಗೆ ಬ್ಲೂ ಅಂಡ್ ಪಿಂಕ್ ಬಂತು, ಇಲ್ಲೊಂದು 4-5 ಕ್ಯಾಂಡಲ್ ಬಂತು, ಇಲ್ಲ 8-10 ಕ್ಯಾಂಡಲ್ ಬಂತು, ಬಟ್ ವರ್ಕ್ ಆಗ್ಲಿಲ್ಲ. ಪುನಃ 4 ಕ್ಯಾಂಡಲ್ ಬಂತು, ಪುನಃ 4-5 ಕ್ಯಾಂಡಲ್ ಬಂತು, ಪುನಃ 5-6 ಕ್ಯಾಂಡಲ್ ಬಂತು. ಇಗ್ನೋರ್ ಮಾಡಿ, ಕಾನ್ಫಿಡೆನ್ಸ್ ಇಲ್ಲ, ಯಾವ ಕಡೆನೂ ಮೂವ್ ಆಗಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಅಟ್ಲೀಸ್ಟ್ 10:30-11 o'clock ಆದ್ಮೇಲೆ ನಿಮ್ಗೆ ಎನಿವೇ ಇಲ್ಲೆಲ್ಲೂ ಟ್ರೇಡ್ ಸಿಗ್ತಿದ್ದಿಲ್ಲ. ಸಿಕ್ಕಿದ್ರು ನೀವು ಇದನ್ನ ಇಗ್ನೋರ್ ಮಾಡಿ. ಬಿಕಾಸ್ ಇಲ್ಲಿ ಫಾರ್ ಎಕ್ಸಾಂಪಲ್ ಬ್ರೇಕ್ ಆಗಿಲ್ಲ, ಇಲ್ಲಿ ನೀವು ಎಂಟ್ರಿ ಎನಿವೇ ತಗೊಳಲ್ಲ, ಇದಾದ್ಮೇಲೆ ಮೇಲೆ ಹೋಯ್ತು ಎನಿವೇಸ್. ಇಗ್ನೋರ್ ಮಾಡಿ ಅದನ್ನ. ಈ ಮಾರ್ಕರ್ಸ್ ಬಗ್ಗೆ ಇನ್ನೊಂದು ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿದ್ದು ಏನಂತಂದ್ರೆ, ಈ ಮಾರ್ಕರ್ಗಳು ಅದು ಡಿಸೈನ್ ಮಾಡಿರೋ ರೀತಿಯಲ್ಲಿ ಯಾವಾಗ್ಲೂ ಅದು ಬಾಟಮ್ ಹಿಡಿಯಕ್ಕಾಗಲ್ಲ. ಆ ಮಾರ್ಕರ್ಸ್ ಯಾವಾಗ್ಲೂ ಅರ್ಲಿ ಟ್ರೆಂಡ್ ನ ಕ್ಯಾಪ್ಚರ್ ಮಾಡಲ್ಲ. ಅದು ಬಿಲ್ಡ್ ತರ ಮಾಡಿಲ್ಲ. ಕಾನ್ಫ್ಲೂಯೆನ್ಸ್ ಜಾಸ್ತಿ, ಎಕ್ಸ್ಟ್ರೀಮ್ ಕಾನ್ಫ್ಲೂಯೆನ್ಸ್ ಬೇಕಂತ ಹೇಳೋ ಕಾರಣಕ್ಕೆ ಅದು ಏನಾಗುತ್ತೆ, ಸ್ವಲ್ಪ ಮೂವ್ ಆದ್ಮೇಲೆನೆ ನಿಮ್ಗೆ ಅದು ಮಾರ್ಕರ್ ಬರೋದು. ಓಕೆ, ಬಾಟಮ್ ಇಲ್ಲ ಟ್ರೆಂಡ್ ಅರ್ಲಿ ಸ್ಟಾರ್ಟ್ ಆದಾಗ ಈ ಸದ್ಯಕ್ಕಿರೋ ವರ್ಷನ್ ಅಲ್ಲಿ ಅರ್ಲಿ ಟ್ರೆಂಡ್ ಅಲ್ಲಿ ಮಾರ್ಕರ್ ಅದು ಡ್ರಾ ಆಗಲ್ಲ. ಸ್ವಲ್ಪ ಟ್ರೆಂಡ್ ಮೂವ್ ಆದ್ಮೇಲೆ ಮಾರ್ಕರ್ ಬರೋದು. ಬಿಕಾಸ್ ದಟ್ಸ್ ಹೌ ಇಟ್ ಇಸ್ ಬಿಲ್ಡ್. ಅದು ಆ ತರನೇ ಬಿಲ್ಡ್ ಆಗಿದೆ. ಸೊ ನಾನು ಇದನ್ನ ನಿಮಗೆ ಆಸ್ ಅ ನೋಟ್ ಅಂತಾನೆ ನಾನು ಡೈರೆಕ್ಟ್ಲಿ ನಾನೇ ಹೇಳ್ತಿದ್ದೀನಿ ನಿಮ್ಗೆ. ಅದೊಂದು ನೆನಪಿಟ್ಕೊಳ್ಳಿ. ಬಾಟಮ್ಸ್ ಯಾವಾಗ್ಲೂ ಸಿಗಲ್ಲ ಈ ಮಾರ್ಕರ್ಸ್ ಅಲ್ಲಿ, ಬಿಕಾಸ್ ಆ ಮಾರ್ಕರ್ ಆತರ ವರ್ಕೇ ಆಗಲ್ಲ. ಹೌಎವರ್ ನೀವು ಫಾರ್ ಎಕ್ಸಾಂಪಲ್ 14th ನೋಡಿದ್ರೆ ನಿಮಗೆ ಮೋಸ್ಟ್ ಲೈಕ್ಲಿ ಟಾಪ್ ಅಲ್ಲೇ ಬಂದಿತ್ತು, ಅದು ಬೈ ಲಕ್ ಬಂದಿದೆ. ಓಕೆ, ಅದು ಜಸ್ಟ್ ಆಸ್ ಅ ಬೈ ಚಾನ್ಸ್ ಬಂದಿದೆ. ಬಟ್ ಮಾರ್ಕರ್ಸ್ ಅದು ಡಿಸೈನೇ ಆಗಿಲ್ಲ ಆ ತರ ವರ್ಕ್ ಆಗ್ಬೇಕಂತ. ನಾನು ತೋರಿಸ್ತೀನಿ ನೋಡಿ 14th ಅಲ್ಲಿ. ಇಲ್ಲಿ ನೋಡಿ ಟಾಪ್ ಅಲ್ಲಿ ಬಂತಲ್ವಾ, ಇನ್ನು ಟ್ರೆಂಡ್ ಶುರು ಆಗೋದಕ್ಕಿಂತ ಮುಂಚೆನೆ ಸಿಕ್ತು. ದಟ್ ಈಸ್ ಜಸ್ಟ್ ಆಕ್ಸಿಡೆಂಟ್ ಅಲ್ಲಿ ಯಾವುದೋ ಒಂದು ಪ್ಲೇಸ್ ಅಲ್ಲಿ ನಮ್ಗೆ ಸಿಕ್ಕಿದೆ. ಬಿಟ್ರೆ ನಿಮ್ಗೆ ಟ್ರೆಂಡ್ ಇಲ್ಲಿಂದ ಬ್ಲೂ ಮಾರ್ಕರ್ ಸಿಗೋದು ಕಷ್ಟ. ಸ್ವಲ್ಪ ಮೂವ್ ಆದ್ಮೇಲೆನೆ, ಯಾಕಂದ್ರೆ ವಾಲ್ಯೂಮ್ ಬಿಲ್ಡ್ ಆಗ್ಬೇಕು. ಈ ಮಾರ್ಕರ್ಸ್ ಬಿಲ್ಡ್ ಆಗ್ಬೇಕಾದ್ರೆ ವಾಲ್ಯೂಮ್ ಬಿಲ್ಡ್ ಆಗ್ಬೇಕು, ಅದಾದ್ಮೇಲೆನೆ ಅದು ಬರೋದು. ಅಷ್ಟೋ ತನಕ ಅದು ಬರಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವಾಗ್ಲೂ ಬಾಟಮ್ ಹಿಡಿಯೋದು, ಇಲ್ಲ ಅಂತಂದ್ರೆ ಟ್ರೆಂಡ್ ಸ್ವಲ್ಪ ಮೂವ್ ಆದ್ಮೇಲೆ ಹಿಡಿಯೋದು, ಆತರ ಇದು ಮಾಡಕ್ಕೆ ಆಗಲ್ಲ. ಹೌಎವರ್ ನೀವು ಹಿಸ್ಟಾರಿಕಲ್ ಡೇಟಾದಲ್ಲಿ ನೋಡಿ, ಯಾವುದೇ ಟ್ರೆಂಡ್ ಆಗ್ಲಿ ಪಿಂಕ್ ಇಲ್ಲ ಬ್ಲೂ ಮಾರ್ಕರ್ ಇಲ್ಲದೆ ಟ್ರೆಂಡ್ ನಿಮ್ಗೆ ಕಂಪ್ಲೀಟೇ ಆಗಲ್ಲ. ಅಯ್ಯೋ ಇದು ಇಷ್ಟೇ ದೊಡ್ಡ ಟ್ರೆಂಡ್ ಇತ್ತು, ನನಗೆ ಪಿಂಕ್ ಮಾರ್ಕರ್ ಸಿಗ್ಲಿಲ್ಲ ಅನ್ನೋದು ನಿಮ್ಗೆ ಒಂದ್ ಎಕ್ಸಾಂಪಲ್ ಸಿಗಲ್ಲ. ಒಂದ್ ವೇಳೆ ಟ್ರೆಂಡ್ ಇದ್ರೆ ಕಂಪಲ್ಸರಿ 100% ನಿಮ್ಗೆ ಬ್ಲೂ ಇಲ್ಲ ಪಿಂಕ್ ಮಾರ್ಕರ್ ಸಿಕ್ಕೇ ಸಿಗುತ್ತೆ. ಸೊ ನಿಮ್ದು ಟ್ರೆಂಡ್ ಮಿಸ್ ಆಗಲ್ಲ. ಹೌಎವರ್ ಇನಿಷಿಯಲ್ ರೇಂಜ್ ಅನ್ನೋದು ಡೆಫಿನೆಟ್ಲಿ ಮಿಸ್ ಆಗುತ್ತೆ, ಬಿಕಾಸ್ ಈ ಮಾರ್ಕರ್ಸ್ ಆ ತರ ಬಿಲ್ಡ್ ಆಗಿಲ್ಲ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು, ಒಂದ್ಸತಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ 13th ನಿಮ್ಗೆ ಗೊತ್ತಾಯ್ತು. ಓಕೆ, 13th ನಿಮ್ಗೆ ಸಿಗ್ತಿದೆ. ಓಕೆ, 13th ಡೇಟಾ ನಾನು ಅದೇ ಎಕ್ಸ್ಪ್ಲೇನ್ ಮಾಡೋಣ ಅಂತ ಒಂದ್ಸತಿ 14th ಹೋಗಿದ್ದು. ಮಾರ್ಕರ್ಸ್ ಬೈ ಡಿಫಾಲ್ಟ್ ಯಾವ ತರ ಡಿಸೈನ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ಬೇಕಂತ ನಾನು ಹೇಳಿದೆ. ಇನ್ನೊಂದು ಯೋಚನೆ ಮಾಡ್ಬೇಕು ಏನಂತಂದ್ರೆ, ಮಾರ್ಕರ್ಸ್ ಬಂದಾಗ ಅದು ಎಲ್ಲಿ ಬಂದಿದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲೂ ಮಾರ್ಕರ್ ಬಂದಿದೆ, ಪಿಂಕ್ ಬರ್ತಿತ್ತು, ಮೇಲೆ ಬಂದಿದೆ ಕೆಳಗಿನ ಸೈಡ್ ಅಲ್ಲಿ. ಐಡಿಯಲ್ಲಿ ಬ್ಲೂ ಮಾರ್ಕರ್ ಬಾಟಮ್ ಅಲ್ಲಿ ಬರಬೇಕು, ಪಿಂಕ್ ಮಾರ್ಕರ್ ಟಾಪ್ ಅಲ್ಲಿ ಎಲ್ಲಾರು ಬರಬೇಕು. ಸೊ ಇದು ಟಾಪ್ ಅಲ್ಲಿ ಇಲ್ಲಿ ಬರ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇದೆಲ್ಲ ಟ್ರಯಾಂಗಲ್ಸ್ ನೋಡ್ಕೊಳ್ಳಿ. ಇಲ್ಲಿ ಟ್ರಯಾಂಗಲ್ ಬಂತು, ಬೆಳಗಿನ ಟೈಮ್ ಅಲ್ಲಿ ಇತ್ತು, ಅದನ್ನ ಇಗ್ನೋರ್ ಮಾಡೋಣ. ಇದು ಈ ಬ್ಲೂ ಎಲ್ಲ ಇಗ್ನೋರ್ ಮಾಡಿ, ಬಿಕಾಸ್ ಅವೆಲ್ಲ ಟಾಪ್ ಅಲ್ಲಿ ಬರ್ತಿದೆ. ಇದನ್ನ ಪಿಂಕ್ ಇಗ್ನೋರ್ ಮಾಡಿ, ಬಿಕಾಸ್ ಇದು ಬಾಟಮ್ ಅಲ್ಲಿ ಬಂದಿದೆ. ಇಲ್ಲಿ ನಮ್ಗೆ ಪಿಂಕ್ ಬಂತು. ಓಕೆ, ಸ್ವಲ್ಪ ಟಾಪ್ ಅಲ್ಲಿ ಇದ್ದಾಗಲೇ ಪಿಂಕ್ ಬಂದಿದೆ. ಇದು ಓಕೆ, ಇದನ್ನ ತಗೊಳ್ಳೋಣ.
ಇದು ಬಂದ್ಬಿಟ್ಟು ಬ್ಲೂ ಬಾಟಮ್ ಅಲ್ಲಿ ಇದೆ, ಅದನ್ನ ತಗೊಳ್ಳೋಣ. ನೀವು ಇದನ್ನ ಲೆವೆಲ್ಸ್ ತರ ಐಡೆಂಟಿಫೈ ಮಾಡಿ. ಅಂದ್ರೆ ಪ್ರೈಸ್ ಲೋ ಅಲ್ಲಿ ಇದ್ದಾಗ ಬ್ಲೂ ಮಾರ್ಕರ್ ಬಂದ್ರೆ ಈ ಲೆವೆಲ್ ಇಂದ ಅವ್ರು ಪುಷ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಸಿಗುತ್ತೆ, ಅಂದ್ರೆ ಒಂದು ಐಡಿಯಾ ಸಿಗುತ್ತೆ. ವಾಲ್ಯೂಮ್ ನ ಐಡಿಯಲ್ಲಿ ನೀವು ಅದೇ ತರ ನೋಡ್ಬೇಕು. ಈ ಲೆವೆಲ್ ಇಂದ ಮೋಸ್ಟ್ ಲೈಕ್ಲಿ ಬಯರ್ಸ್ ಈ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಸಿಗುತ್ತೆ. ಅದೇ ಟಾಪ್ ಅಲ್ಲಿ ನಿಮ್ಗೆ ಪಿಂಕ್ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಇತ್ತು. ಓಕೆ, ಗ್ರೇಟ್. ಸೊ ಇಲ್ಲಿ ಪಿಂಕ್ ಬಂದಿದೆ ನೋಡಿ. ಇದು ಏನಾಗಿದೆ, ಪ್ರೈಸ್ ಮೂವ್ ಆಗಿದೆ, ಮೂವ್ ಆದ್ಮೇಲೆ ಇಲ್ಲಿ ಬಂತು. ಐಡಿಯಲಿ ಇಲ್ಲೆಲ್ಲಾದ್ರೂ ಬರಬೇಕು, ಬಟ್ ಮಾರ್ಕರ್ಸ್ ಆ ತರ ಡಿಸೈನ್ ಆಗಿಲ್ಲ, ಕಾನ್ಫಿಡೆನ್ಸ್ ಗೋಸ್ಕರ ಇಲ್ಲಿ ಬಿಲ್ಡ್ ಆಗಿದೆ. ಸೊ ಈ ರೇಂಜ್ ಇಂದ ಬಂದ್ಬಿಟ್ಟು ಇದು ಮೋಸ್ಟ್ ಲೈಕ್ಲಿ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಅಂತ ನಮ್ಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಪ್ರೈಸ್ ಅದನ್ನ ರೀಚ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿಂದ ಮೋಸ್ಟ್ ಲೈಕ್ಲಿ ಡೌನ್ ಟೆನ್ ಹೋಗೋಕೆ ಚಾನ್ಸ್ ಇದೆ ಅಂತ ನೀವು ಆ ತರ ಅದನ್ನ ನೋಡಬಹುದು. ಅಗೇನ್ ಪ್ರೈಸ್ ಲೋ ಅಲ್ಲಿ ಇದ್ದಾಗ ಮಾರ್ಕರ್ಸ್ ಇದ್ರೆ ಅದನ್ನ ಲೆವೆಲ್ ಅಂತ ತಿಳ್ಕೊಬೇಡಿ. ಹೈ ಅಲ್ಲಿ ನಿಮ್ಗೆ ಬ್ಲೂ ಬಂದ್ರೆ ಅದನ್ನ ಲೆವೆಲ್ ಅಂತ ತಿಳ್ಕೊಬೇಡಿ. ಪ್ರೈಸ್ ಕೆಳಗ್ ಬರ್ಬೇಕಾದ್ರೆ ಇಲ್ಲಿ ಬ್ಲೂ ಮಾರ್ಕರ್ ಬಂದ್ರೆ ಇದನ್ನ ನಾವು ಲೆವೆಲ್ ಅಂತ ತಿಳ್ಕೊಬಹುದು. ಇಲ್ಲಿ ಮೋಸ್ಟ್ ಲೈಕ್ಲಿ ಬಯರ್ಸ್ ಇದ್ದಾರೆ ಅಂತ. ಪ್ರೈಸ್ ಮೇಲ್ ಹೋಗ್ಬೇಕಾದ್ರೆ ಈ ತರ, ಫಾರ್ ಎಕ್ಸಾಂಪಲ್ ಇದು ಇನ್ನೂ ಕೆಳಗ್ ಬಂದಿಲ್ಲ, ಬರ್ಬೇಕಾದ್ರೆ ಅಲ್ಲಿ ನಮ್ಗೆ ಪಿಂಕ್ ಮಾರ್ಕರ್ಸ್ ಇದೆ, ಅಲ್ಲಿ ಒಂದು ಮೋಸ್ಟ್ ಲೈಕ್ಲಿ ನನಗೆ ಸೆಲ್ಲರ್ಸ್ ಇದಾರೆ ಅಂತ. ಇದನ್ನು ಬೆಸ್ಟ್ ಎಕ್ಸಾಂಪಲ್ ತರ ಅಲ್ಲ, ಬಟ್ ಮೇಲ್ ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇದು ಲೆವೆಲ್ ಇದೆ, ಇದು ಲೆವೆಲ್ ಬ್ರೇಕ್ ಆಯ್ತಾ, ಮೋಸ್ಟ್ ಲೈಕ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಬಿಡಬಹುದು. ಅದನ್ನ ಪಿಂಕ್ ಇದೆ ಬಟ್ ಅದು ಹೋಲ್ಡ್ ಆಗಿಲ್ಲ, ಲೆವೆಲ್ ಬ್ರೇಕ್ ಆಯ್ತು, ಮೋಸ್ಟ್ ಲೈಕ್ಲಿ ಅದು ವರ್ಕ್ ಆಗಲ್ಲ. ಇಲ್ಲಿ ಬಂದಿದೆ ಅಂದ್ರೆ ಈ ರೇಂಜ್ ಅಲ್ಲಿ ಇದೆ, ಆ ರೇಂಜ್ ಅಲ್ಲಿ ಅದು ಬ್ರೇಕ್ ಆಗ್ತಿಲ್ಲ, ಪಿಂಕ್ ಕಂಟಿನ್ಯೂ ಆಗ್ತಿದೆ, ಒಂದು ಬ್ಲೂ ಬಂದಿಲ್ಲ, ಮೋಸ್ಟ್ ಲೈಕ್ಲಿ ಕೆಳಗೆ ಹೋಗ್ಬೇಕಂತ. ಈ ಎಕ್ಸಾಂಪಲ್ ಒಳ್ಳೇದಲ್ಲ, ಬಟ್ ನಾನು ಹೇಳ್ತಿದ್ದು ಆ ತರ ನೀವು ಅದನ್ನ ಒಂದ್ ಸ್ವಲ್ಪ ನೋಡಬಹುದು. ವಾಲ್ಯೂಮ್ ನ ಲೆವೆಲ್ಸ್ ತರ ನೋಡಕ್ಕೆ ಟ್ರೈ ಮಾಡಿ. ನಾನು ಇನ್ನೊಂದು 2 ದಿವಸದ ಡೇಟಾ ತೋರಿಸ್ತೀನಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ಬಹುದು. 8th ತಗೊಳ್ತೀನಿ ನಾನು. ಇವಾಗ ನೀವೇ ಹೇಳಿ 8th ಅಲ್ಲಿ ಏನಾಗುತ್ತೆ ಪ್ರೈಸ್, ನಿಮ್ಗೆ ಒಂದ್ ವೇಳೆ ತಗೊಂಡ್ರೆ ಯಾವಾಗ ತಗೋಬಹುದು ಅಂತ. ಓಕೆ, ಮಾರ್ನಿಂಗ್ ಅಲ್ಲಿ ಯಾರಾದ್ರೂ ಟ್ರೇಡ್ ತಗೊಳಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ನೀವು? ಇದನ್ನ ನೋಡ್ಕೊಂಡು ನಿಮ್ ಪ್ರಕಾರ, ನಮ್ಮ ರೂಲ್ಸ್ ಪ್ರಕಾರ ಬ್ಲೂ ಇದೆ, 920 ಬರೋಕ್ಕಿಂತ ಮುಂಚೆನೆ 4-5 ಬ್ಲೂ ಬಂದಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದು ಏನಂತಂದ್ರೆ ಒಂದು ಪಿಂಕ್ ಇಲ್ಲ ಅಲ್ವಾ? ಸೊ ಅಲ್ಲಿಂದ ಕಾಲ್ ಬೈ ಮಾಡಕ್ಕೆ ಒಂದು ಚಾನ್ಸ್ ಸಿಗುತ್ತೆ ನಮ್ಗೆ. ಇಲ್ಲಿಂದ ಕಾಲ್ ಬೈ ಮಾಡ್ಕೊಂಡು ನೆಕ್ಸ್ಟ್ 40-50 ಐಡಿಯಲಿ ಇದು ಟಾರ್ಗೆಟ್ ಇತ್ತು, ಅದು ವರ್ಕ್ ಆಗ್ಲಿಲ್ಲ. ವಾಪಸ್ ಬರ್ಬೇಕಾದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಹಿಟ್ ಮಾಡ್ಕೊಂಡು ಒಂದು 10 ಪಾಯಿಂಟ್ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ, ಅದಕ್ಕಿಂತ ಜಾಸ್ತಿ ಬೇಡ. ಇನ್ ರಿಯಾಲಿಟಿ ಅದೇ ತರ ಆಗೋದು. ಕಂಟಿನ್ಯೂಸ್ಲಿ ರೆಡ್ ಕ್ಯಾಂಡಲ್ ಬಂದ್ರೆ ಡೆಫಿನೆಟ್ಲಿ ಅದು ಹೋಗುತ್ತೆ. ಮೋರ್ ಓವರ್ ಇನ್ನೊಂದು ಏನಂತಂದ್ರೆ ಬ್ಲೂ ಕಂಟಿನ್ಯೂ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಹೈ ನ ಟಾರ್ಗೆಟ್ ಮಾಡ್ಕೊಂಡು ಹೋದ್ರು ಮೋಸ್ಟ್ ಲೈಕ್ಲಿ ಇಲ್ಲಾದ್ರೂ ನೀವು ಎಕ್ಸಿಟ್ ಮಾಡಬಹುದು. ಬ್ಲೂ ಕಂಟಿನ್ಯೂ ಆಗ್ತಿಲ್ಲ ಅಂತ ತಿಳ್ಕೊಂಡು ಕಾಸ್ಟ್ ಅಲ್ಲಿ ಎಕ್ಸಿಟ್ ಮಾಡ್ತೀನಿ, ಬಿಕಾಸ್ ನಾನು ಇಲ್ಲಿಂದ ಎಂಟ್ರಿ ತಗೊಂಡಿದ್ದು. ಎದರ್ ಕಾಸ್ಟ್ ಅಲ್ಲಿ ಮಾಡ್ತೀನಿ, ಇಲ್ಲ ಅಂತಂದ್ರೆ ಪುನಃ ಪ್ರೀವಿಯಸ್ ಹೈಗೆ ಹೋದ್ರೆ ಅಲ್ಲೆಲ್ಲಾರು ಎಕ್ಸಿಟ್ ಮಾಡ್ಬೇಕಂತಂದ್ರೆ ಅದನ್ನ ಒಂದು ಸ್ಟ್ರಾಟಜಿ ತರ ನೀವು ಡೀಲ್ ಮಾಡಬಹುದು. ಬಟ್ ಸೇಫ್ಲಿ ಸ್ಪೀಕಿಂಗ್ ನಾವು ಇದನ್ನ 10 ಪಾಯಿಂಟ್ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ, ಅದಕ್ಕಿಂತ ಜಾಸ್ತಿ ಇಲ್ಲ ಅದ್ರಲ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಏನಾಗುತ್ತೆ, ಒಂದ್ಸತಿ ಪ್ರೈಸ್ ಬಂದ್ಬಿಟ್ಟು ಓಪನಿಂಗ್ ರೇಂಜ್ ಇಂದ ಒಂದು 40-50 ಪಾಯಿಂಟ್ ದೂರ ಹೋಗ್ಬೇಕು. ಮಿನಿಮಮ್ 40-50 ಪಾಯಿಂಟ್ಸ್ ಹೋಗ್ಲೇಬೇಕು. ಓಪನಿಂಗ್ ರೇಂಜ್ ಇಂದ ಒಂದು 40-50 ಪಾಯಿಂಟ್ ಕೆಳಗೆ ಹೋಗ್ಲಿ, ಓಪನಿಂಗ್ ಹೈ ಇಂದ ಒಂದು 40-50 ಪಾಯಿಂಟ್ ದೂರ ಮೇಲ್ ಸೈಡ್ ಅಲ್ಲಿ ಹೋಗ್ಲಿ. ಒಂದ್ಸತಿ ಅದು 40-50 ಪಾಯಿಂಟ್ಸ್ ಹೋದ್ಮೇಲೆ ವಾಪಸ್ ಬರ್ಬೇಕಾದ್ರೆ ಕಂಟಿನ್ಯೂಸ್ಲಿ ನಿಮ್ಗೆ ಪಿಂಕ್ ಮಾರ್ಕರ್ಸ್ ಬೇಕು. ಓಕೆ, ಅಂಡ್ ಇದು ಬ್ರೇಕ್ ಆಗ್ಬೇಕು. ಬ್ರೇಕ್ ಆಯ್ತು, ಪಿಂಕ್ ಮಾರ್ಕರ್ಸ್ ಬಂದಿದೆ, ಪುನಃ ಹೋಗಿದೆ, ವಾಪಸ್ ಬರ್ಬೇಕಾದ್ರೆ ಇಲ್ಲೆಲ್ಲಾದ್ರು ಇದು ಬ್ರೇಕ್ ಆಯ್ತಲ್ಲ, ಇಲ್ಲಿ ನಾವ್ ಎಲ್ಲಿ ಬೇಕಾದ್ರೆ ಒಂದು ಎಂಟ್ರಿ ತಗೊಳಕ್ಕೆ ಚಾನ್ಸ್ ಇದೆ. ಇಲ್ಲಿಂದ ಓಪನಿಂಗ್ ರೇಂಜ್ ಲೋ ಹತ್ರದಲ್ಲಿದ್ರೆ ನೆಕ್ಸ್ಟ್ ಸ್ಟ್ರೈಕಿಗೆ, ಓಪನಿಂಗ್ ರೇಂಜ್ ದೂರ ಇದ್ರೆ ಅಟ್ ಲೀಸ್ಟ್ ಓಪನಿಂಗ್ ರೇಂಜ್ ತನಕ, ಇಲ್ಲ ಅಂತಂದ್ರೆ ಈ ಸ್ಟ್ರೈಕ್ ತನಕ ಒಂದು ಟಾರ್ಗೆಟ್ ಅಂತ ತಿಳ್ಕೊಂಡು ನೀವು ಹೋಗಬಹುದು. ಇಲ್ಲಿಂದ ಪುಟ್ ಬೈ ಮಾಡಕ್ಕೆ ಹೇಳ್ತಿದ್ದೀನಿ. ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿಂದ ನೀವು ರಿವರ್ಸ್ ಅಲ್ಲಿಗೆ ಪುಟ್ ಬೈಗೆ ನೀವು ಟ್ರೈ ಮಾಡಬಹುದು. ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡಬೇಡಿ, ಸೆಕೆಂಡ್ ಹಾಫ್ ಅಲ್ಲಿ ಟ್ರೈ ಮಾಡಿ. ಇಲ್ಲಿಂದ ಪುಟ್ ಬೈ ಮಾಡಿ, ಇಲ್ಲಾಂದ್ರೆ ಇಲ್ಲಿಂದ ಕಾಲ್ ಬೈ ಮಾಡ್ಬಿಟ್ಟು ನೆಕ್ಸ್ಟ್ ಸೈಡ್ ಏನಿದೆ ರೇಂಜ್ ಹೈ ಇಲ್ಲ ರೇಂಜ್ ಲೋಗೆ ಹೋಗಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೆ ಮಧ್ಯದಲ್ಲಿ ಯಾವ್ದಾದ್ರು ಸ್ಟ್ರೈಕ್ ಇದ್ರೆ 30-40 ಪಾಯಿಂಟ್ಸ್ ಗೆ ಆದಷ್ಟು ಪಾಯಿಂಟ್ ಟಾರ್ಗೆಟ್ ಮಾಡಕ್ಕೆ ಕವರ್ ಮಾಡಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಲ್ವಾ ನಾನು ಸೆಕೆಂಡ್ ಟ್ರೇಡ್ ಯಾವ ತರ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು? ಮಾರ್ನಿಂಗ್ ಟೈಮ್ ಅಲ್ಲಿ ಇಲ್ಲಿಂದ ಬರೀ ಕಾಲ್ ಬೈ ಅಂತ ಹೇಳಿದೆ, ಇಲ್ಲಿಂದ ಬರೀ ಪುಟ್ ಬೈ ಅಂತ ಹೇಳಿದೆ. ಸೆಕೆಂಡ್ ಹಾಫ್ ಅಲ್ಲಿ ಇಷ್ಟು ಕ್ಲಾರಿಟಿ ಇದೆ, ಒಂದು ಬ್ಲೂ ಮಾರ್ಕರ್ ಇಲ್ಲ, ಪ್ರೈಸ್ ಕೆಳಗೆ ಬರ್ತಾನೆ ಇದೆ, ಸೊ ಕಂಟಿನ್ಯೂಸ್ಲಿ ಪಿಂಕ್ ಇದೆ, ಇದು ಬ್ರೇಕ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿಂದ ನೀವು ತಗೊಂಡು ಎದರ್ ಈ ಸ್ಟ್ರೈಕ್ ಗೆ ಟಾರ್ಗೆಟ್ ಮಾಡಿ, ಇಲ್ಲ ಅಂತಂದ್ರೆ ಓಪನಿಂಗ್ ರೇಂಜ್ ಲೋಗೆ ಟಾರ್ಗೆಟ್ ಮಾಡ್ಕೊಂಡು ಹೋಗ್ಬೋದು ನೀವು. ಇದು ಸೆಕೆಂಡ್ ಹಾಫ್ ಅಲ್ಲಿ ಮಾಡ್ಬೇಕಾಗಿರೋ ಸ್ಟ್ರಾಟಜಿ. ಇವು ಎರಡು ನಾನು ನಿಮ್ಗೆ ಹೇಳಿರೋ ರೂಲ್ಸ್, ಎಲ್ಲಾ ರೂಲ್ಸ್ ಸೇರ್ಕೊಂಡು ನಿಮ್ಗೆ 30-35 ಗಿಂತ ಜಾಸ್ತಿ ಟ್ರೇಡ್ಸ್ ಆಗಲ್ಲ. ನೀವು ಟೆಸ್ಟ್ ಮಾಡಬಹುದು ಇದನ್ನ. ಓಕೆ, ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ನೀವೇ, ನಿಮ್ಗೊಂದು ಇದು ಅರ್ಥ ಆಗತ್ತೆ. ಇನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ನಾನು ಒಂದ್ಸತಿ ಹೇಳ್ಬೇಕು, ಬಟ್ ಅದಕ್ಕಿಂತ ಮುಂಚೆ ಇನ್ನೇನಾರು ಕ್ವಶನ್ಸ್ ಇದ್ರೆ ನಾನು ಕ್ವಶನ್ಸ್ ತಗೋಬಹುದು. ಓಕೆ, ಇನ್ನೊಂದು ಏನಂದ್ರೆ ನಾವು 10th ಇದೆ ನಾನು ಹೇಳಿದ್ದೆ, ಸೊ 10th ಇಂದಾನೆ ಶುರು ಆಗೋಣ. ನಾನು ನಿಮ್ಗೆ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಸ್ ಬಗ್ಗೆ ಹೇಳಿದ್ದೆ ನಾನು. ಓಕೆ, ಇವಾಗ ಎಂಡ್ ಆಫ್ ದ ಡೇ ಸಪೋರ್ಟ್ ರೆಸಿಸ್ಟೆನ್ಸ್ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಎಲ್ರಿಗೆ ಹೇಳಿದ್ದೆ ನಾನು, ಪ್ರೀವಿಯಸ್ ಕಾಲ್ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಇದನ್ ಪ್ರಕಾರ ನಿಮ್ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಹೇಳ್ತೀರಾ ನೀವು? ನಿಮ್ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ ಹೇಳಿ ನೋಡೋಣ. $250, $200, $350, $400. ನಾವು 13th ಅಕ್ಟೋಬರ್ಗೆ ಹೋಗೋಣ. ಫಸ್ಟ್ ಪ್ರೈಸ್ ನೋಡೋಣ. ನಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಆಫ್ ಇಂದ ಇದನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಗೇನ್ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನಾನು ಏನ್ ರಿಸಲ್ಟ್ಸ್ ನಿಮ್ಗೆ ಹೇಳಲ್ಲ, ಸುಮ್ನೆ ಯಾವ್ದೋ ಒಂದು ಸ್ಟಾಟ್ಸ್ ಹೇಳ್ಕೊಳ್ಳೋದು ಬಹಳ ಈಸಿ. ಬಟ್ ಐಡಿಯಲಿ ನೀವು ನಿಮ್ ಪ್ರಕಾರನೇ ಮಾಡ್ಬೇಕು, ನೀವು ಒಂದು ಟೆಸ್ಟ್ ಮಾಡಿ ಅಂತ ನಾನು ಹೇಳೋದು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ವರ್ಕ್ ಆಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತು.
ಇವಾಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಮಾರ್ಕರ್ಸ್ ಇದೆ. ಸೊ 200 to 250, 250 to 200 ಏನಿತ್ತು ನಮ್ದು ಈ ರೇಂಜ್ ಅಲ್ಲಿ ಸಪೋರ್ಟ್ ಇತ್ತು. ಸೊ ಡೇದಲ್ಲಿ ನೀವು ಎನಿವೇ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿದೆ ಅಂತ ಇಲ್ಲಿ ನೀವು ಟ್ರೈ ಮಾಡಲ್ಲ, ಇದನ್ನ ನೀವು ಬೈ ಮಾಡಲ್ಲ. ಯಾಕಂದ್ರೆ ಇದು ಬ್ರೇಕ್ ಆದ್ರೇನೆ ಬೈ ಮಾಡ್ತೀರಾ. ಸೊ ಅದನ್ನ ಚೇಂಜ್ ಮಾಡಬೇಡಿ. ಬಟ್ ಓಪನಿಂಗ್ ರೇಂಜ್ ಲೋ ಅಲ್ಲಿ ನಿಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕರ್ ಬಂದಾಗ ಇಲ್ಲಿಂದ ಎಂಟ್ರಿ ತಗೊಳಕ್ಕೆ ನಿಮ್ ಸಪೋರ್ಟ್ ಲೆವೆಲ್ ಇದೆ ಅಂತ ತಿಳ್ಕೊಂಡು ಇಲ್ಲಿಂದ ಎಂಟ್ರಿ ತಗೊಳಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಗೆ? ರೇಂಜ್ ಲೋ ಇಂದ ಎಂಟ್ರಿ ತಗೊಂಡು ಒಂದು 20-30 ಪಾಯಿಂಟ್ಸ್ ಟಾರ್ಗೆಟ್ ಮಾಡೋಣ ಅಂತ ಟ್ರೈ ಮಾಡಕ್ಕೆ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನೀವೇ ಹೇಳಿ? ಇಲ್ಲಿಂದ ನೀವು ಕಾಲ್ ಬೈ ಮಾಡಕ್ಕೆ ಇದು ನಿಮ್ ಸಪೋರ್ಟ್ ಝೋನ್ ಅಲ್ವಾ? 250 to 200 ಬಂದ್ಬಿಟ್ಟು ಸಪೋರ್ಟ್ ಝೋನ್ ನಿಮ್ದು. ಸೊ ಸಪೋರ್ಟ್ ಝೋನ್ ಅಲ್ಲಿ ಬ್ಲೂ ಮಾರ್ಕರ್ ಇದ್ರೆ ಮೋಸ್ಟ್ ಲೈಕ್ಲಿ ರೇಂಜ್ ಲೋ ಇಂದ ನೀವು ಒಂದ್ ವೇಳೆ ಎಂಟ್ರಿ ತಗೋಬೇಕಾದ್ರೆ ಕಂಟಿನ್ಯೂಸ್ಲಿ ಬ್ಲೂ ಮಾರ್ಕರ್ ಇದೆ, ಇಲ್ಲಿ ತಗೋಬೇಡಿ. ಆಬ್ವಿಯಸ್ಲಿ ಇಲ್ಲಿ ಮಾರ್ಕರ್ ಆಗಲ್ಲ. ಕಂಟಿನ್ಯೂಸ್ಲಿ ಬರ್ತಿದ್ರೆ ನೀವು ಪುನಃ ನೆಕ್ಸ್ಟ್ ಟೈಮ್ ಅಲ್ಲಿ ಇಲ್ಲಿ ಬಂದಾಗ ಇಲ್ಲಿಂದ ರೇಂಜ್ ಲೋ ಇಂದ ಒಂದು ಎಂಟ್ರಿ ತಗೊಂಡು ಒಂದು 30 ಪಾಯಿಂಟ್ಸ್ 20-30 ಪಾಯಿಂಟ್ಸ್ ಕವರ್ ಮಾಡ್ಬೇಕಂತ ನಿಮ್ ಕಾನ್ಫಿಡೆನ್ಸ್ ಸಿಗುತ್ತಾ ಇಲ್ಲ ಹೇಳಿ? ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸೇಮ್ ರೇಂಜ್ ಪ್ರೀವಿಯಸ್ ಲೋ ಎಲ್ಲಿದೆ ಅಂತ ಅಲ್ಲಿಂದ ತಗೋಬೇಕಷ್ಟೇ, ಬಿಕಾಸ್ ಸ್ಟ್ರೈಕ್ ತುಂಬಾ ದೂರ ಇದೆ. ಸೊ ಪ್ರೀವಿಯಸ್ ರೇಂಜ್ ಲೋ ಎಲ್ಲಿದೆ ಅದನ್ನ ಸ್ಟಾಪ್ ಲಾಸ್ ತಗೊಂಡು ಹೋಗ್ಬೇಕಷ್ಟೇ. 15 ಪಾಯಿಂಟ್ಸ್ ಏನಾದ್ರು ಆಗ್ಬಹುದು. ಇದು ನಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕರ್ಸ್ ಜೊತೆ ಬೈಂಡ್ ಮಾಡ್ಬಿಟ್ಟು ಟೈಮ್ ಮಾಡ್ಬಿಟ್ಟು ನಿಮ್ಗೆ ಒಂದು ಸಿಂಪಲ್ ಸ್ಟ್ರಾಟಜಿ ತೋರ್ಸಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಇನ್ನೊಂದು ದಿವಸದ ನೋಡೋಣ. ಸೊ ಇದು ಬಂದ್ಬಿಟ್ಟು 13th ಗೆ ಇವಾಗ ಹೇಳಿ 13th ದಿವಸ ನಿಮ್ದು ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ? ಇವಾಗ ಬೇರೆ ಯಾರಾದ್ರೂ ಹೇಳ್ತೀರಾ ಸಪೋರ್ಟ್ ಎಲ್ಲಿದೆ ನಿಮ್ದು? ನನಗೆ 200 ಯಾಕೆ ನಂಬಲ್ಲ ಅಂತಂದ್ರೆ ಹೆಚ್ಚು ಕಾನ್ಫಿಡೆನ್ಸ್ ಇಲ್ಲ. ಯಾಕಂತಂದ್ರೆ ಕಾಲ್ಸ್ ಈ ಕಡೆ ಅಂದ್ರೆ ATM ಕೆಳಗಡೆ ಕಾಲ್ಸ್ ಲಿಕ್ವಿಡೇಟ್ ಮಾಡ್ಬೇಕಾಗಿತ್ತು ಅಷ್ಟೊತ್ತಿಗೆ. ಅವ್ರು ಲಿಕ್ವಿಡೇಟ್ ಎಂಡ್ ಆಫ್ ದ ಡೇ ಅವ್ರು ಯಾಕೆ ಲಿಕ್ವಿಡೇಟ್ ಮಾಡ್ಲಿಲ್ಲ? ಇದು ಅವತ್ತಿನ ಪೊಸಿಷನ್ಸ್, ಫ್ರೆಶ್ ಪೊಸಿಷನ್ಸ್, ಅದು ಲಿಕ್ವಿಡೇಟ್ ಆಗ್ಬೇಕಾಗಿತ್ತು. ಅವ್ರು ಇನ್ನು ಹೋಲ್ಡ್ ಮಾಡಿದಾರೆ ಅಂತಂದ್ರೆ ಅವರಿಗೆ ಮೋಸ್ಟ್ ಲೈಕ್ಲಿ ಇಲ್ಲಿ ನನಗೆ ಕಾನ್ಫಿಡೆನ್ಸ್ ಸಿಗಲ್ಲ. 150 ನನಗೆ ಕಾನ್ಫಿಡೆನ್ಸ್ ಇದೆ. 150 ಬಂದ್ಬಿಟ್ಟು ನನ್ನ ಸಪೋರ್ಟ್ ಅಂತ ಹೇಳ್ಬಿಟ್ಟು ರೆಸಿಸ್ಟೆನ್ಸ್ ಎಲ್ಲಿದೆ ಹೇಳಿ? 150 to 200 ಅಂತಾನೆ ತಿಳ್ಕೊಳ್ಳೋಣ, ನೋ ಪ್ರಾಬ್ಲಮ್. ರೆಸಿಸ್ಟೆನ್ಸ್ ಎಲ್ಲಿದೆ? ಸೊ 300 ನಂದು ರೆಸಿಸ್ಟೆನ್ಸ್, 150 to 200 ನನ್ನ ಸಪೋರ್ಟ್. ಇವಾಗ ನೆಕ್ಸ್ಟ್ ಡೇ ಡೇಟಾ ನೋಡೋಣ. 14th ನೆನ್ಪಿಟ್ಕೊಳ್ಳಿ, 300 ರೆಸಿಸ್ಟೆನ್ಸ್ ಇತ್ತು, 150 to 200 ಸಪೋರ್ಟ್ ಇತ್ತು. ಇವಾಗ ಎರಡು ನೋಡೋಣ. ಮಾರ್ನಿಂಗ್ ಟೈಮ್ ಅಲ್ಲಿ 300 ಬಂತು ಪ್ರೈಸ್, ಇಲ್ಲಿ ಬಹಳ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು. ಪಿಂಕ್ ಮಾರ್ಕರ್ ಬಂತು, ಆ ಲೆವೆಲ್ ಅಲ್ಲಿ ಒಂದು ಬ್ಲೂ ಮಾರ್ಕರ್ ಇದ್ದಿದ್ದಿಲ್ಲ. ಪಿಂಕ್ ಮಾರ್ಕರ್ ಬಂತು, 300 ಲೆವೆಲ್ ಅಲ್ಲೇ ಬಂತು. ಸಿಗುತ್ತಾ ಕಾನ್ಫಿಡೆನ್ಸ್ ನಿಮ್ಗೆ? ಇಲ್ಲಿ ಡೇ ಹೈನೂ ಬ್ರೇಕ್ ಆಗ್ತಿಲ್ಲ, ಆಲ್ಮೋಸ್ಟ್ 930 ಬಂದಿದೆ. 930 ಇಂದ 935 ತನಕ ನಿಮ್ಗೆ ಸಿಗ್ತಿದೆ. ಇದು ನೀವು ಇಲ್ಲಿ ಟ್ರೇಡ್ ತಗೊಳ್ಳಿಲ್ಲ ಅಂತ ಅಂದ್ರೂ ರೇಂಜ್ ಲೋ ಬ್ರೇಕ್ ಆದಾಗ ಇಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಎಷ್ಟು ಸಿಗುತ್ತೆ ಹೇಳಿ? ಇದು ಬಂದ್ಬಿಟ್ಟು ನಿಮ್ದು ರೆಸಿಸ್ಟೆನ್ಸ್ ಝೋನ್. ನೀವು ಇಲ್ಲಿಂದಾನೇ ಎಂಟ್ರಿ ತಗೊಳ್ತೀರಾ, ನಿಮ್ ಇಷ್ಟ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಪಿಂಕ್ ಬಂದ ತಕ್ಷಣ ನಾನು ಅಲ್ಲಿಂದಾನೇ ತಗೊಳ್ತೀನಿ ಅಂತಂದ್ರೆ ನಿಮ್ ಇಷ್ಟ. ಬಟ್ ಓಪನಿಂಗ್ ರೇಂಜ್ ನ ನೀವು ಇಟ್ಕೊಂಡು ಮಾಡಿದ್ರೆ ಅಟ್ಲೀಸ್ಟ್ ನೀವು ಇಲ್ಲಿಂದ ನೀವು ಟ್ರೇಡ್ ತಗೋಬಹುದಲ್ಲ. ನಿಮ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಪಿಂಕ್ ಬಂತು, ಅದಾದ್ಮೇಲೆ ಸಪೋರ್ಟ್ ಎಲ್ಲಿತ್ತು? 150-200 ಅಲ್ಲಿ ಸಪೋರ್ಟ್ ಇತ್ತು, ಕರೆಕ್ಟ್? ಇವಾಗ ಸಪೋರ್ಟ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ನಮ್ ಸಪೋರ್ಟ್ ಎಲ್ಲಿತ್ತು? 200 ಅಲ್ಲಿ ಇತ್ತು. 200 ಅಲ್ಲಿ ಬಂದಿದ್ದಿಲ್ಲ, ಇದಿಷ್ಟು ಬಂದಿದೆ, ಅದು ರೆಡ್ ಅಲ್ಲಿ ಬಂದಿದೆ. ಬಟ್ ಇಲ್ಲಿ ನೀವು ಟ್ರೇಡ್ ತಗೊಳಕ್ಕಿಂತ ಇನ್ನು ಸ್ವಲ್ಪ ಕಂಟಿನ್ಯೂ ಆಗ್ಬೇಕು ಅಂತ ವೇಟ್ ಮಾಡ್ತೀರಾ ನೀವು. ಬಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ 200 ಅಲ್ಲಿ ತಗೊಳ್ಳೋಣ ಅಂತ, ವಾಪಸ್ 200 ಬಂದಿಲ್ಲ, ಇದು ಟ್ರಯಾಂಗಲ್ ಬಂದಿದೆ ಅಂತ ಇಮಿಡಿಯೇಟ್ ನೀವು ಟ್ರೇಡ್ ತಗೊಳ್ಳಲ್ಲ, ರೈಟ್? ಬಿಕಾಸ್ ಟ್ರೇಡ್ ಕೆಳಗೆ ಬಂದಿದೆ, ಸ್ವಲ್ಪ ಬಿಲ್ಡ್ ಆಗ್ಲಿ ಅಂತ ಬಿಡ್ತೀರಾ ನೀವು. ತಗೊಂಡ್ರೆ ನಾನು ಮೋಸ್ಟ್ ಲೈಕ್ಲಿ ವರ್ಸ್ಟ್ ಕೇಸ್ ನಾನು ಇಲ್ಲಿಂದ ಕಾಲ್ ಬೈ ಮಾಡಬಹುದು ಒಂದ್ ವೇಳೆ ಇದು ಮಿಸ್ ಆದ್ರೆ. ಬಟ್ ಒಂದ್ ವೇಳೆ ಕೆಳಗೆ ಬಂದ್ರೆ ಕಂಟಿನ್ಯೂ ನನಗೆ ಬ್ಲೂ ಇದ್ರೆ ನಾನು ಇಲ್ಲಿಂದ ಕಾಲ್ ಬೈ ಮಾಡಬಹುದು ಅಂತ ಒಂದು ಉದ್ದೇಶದಿಂದ ಬಿಡ್ತೀರಾ ನೀವು. ಇದು ಕಂಟಿನ್ಯೂ ಆಗಿಲ್ಲ, ಸಸ್ಟೈನ್ ಆಗಿಲ್ಲ, ಪಿಂಕ್ ಕಂಟಿನ್ಯೂ ಆಯ್ತು, ಇದನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋಣ, ದಟ್ಸ್ ಓಕೆ. 150 ಅಲ್ಲಿ ನಮ್ದು ಡೆಫಿನೆಟ್ಲಿ ಸಪೋರ್ಟ್ ಇತ್ತು. ಬ್ಲೂ ಇದೆಯಾ? ಇಲ್ಲ. ಬ್ಲೈಂಡ್ಲಿ ನೀವು ಬೈ ಮಾಡ್ತೀರಾ? ಮಾಡಲ್ಲ. 100 ಬಂತು, ಮಾಡ್ತೀರಾ ನೀವು ಬೈ ಮಾಡ್ತೀರಾ? ಇಲ್ಲ. 50 ಬರೋಕ್ ಚಾನ್ಸ್ ಇತ್ತು, ಆಗಿಲ್ಲ. ಬ್ಲೂ ಬಿಲ್ಡ್ ಆಗಕ್ಕೆ ಶುರು ಆಗಿದೆ ನೋಡಿ. ಯಾವಾಗ? ಆಲ್ಮೋಸ್ಟ್ 130 ಇಂದ ಬ್ಲೂ ಬಿಲ್ಡ್ ಮಾಡಕ್ ಶುರು ಆಗಿದೆ, ಅದು 100 ಅಲ್ಲಿ. ನಿಮ್ಗೆ ಗೊತ್ತು 150 to 100 ಬಂದ್ಬಿಟ್ಟು ಸಪೋರ್ಟ್ ಝೋನ್ ಇದೆ ಅಂತ. ಪಿಂಕ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ನೀವು ಒಂದು 1 hour ಒಂದು 45 minutes ಬಿಟ್ರು ಪಿಂಕ್ ಪೂರ್ತಿ ಕಮ್ಮಿ ಆಗಿದೆ ಅಂಡ್ ಬ್ಲೂ ಕಂಟಿನ್ಯೂ ಆಗ್ತಿದೆ. ಸೊ ಇದನ್ನ ನೋಡ್ಕೊಂಡು ನೀವು ಒಂದ್ ವೇಳೆ ಬ್ಲೂ ಆಗ್ತಿದೆ ಪಿಂಕ್ ಇಲ್ಲ ಅಂತ ನೀವು ಒಂದ್ ವೇಳೆ ಇಲ್ಲಿಂದ ಏನಾದ್ರು ಎಂಟ್ರಿ ತಗೊಂಡ್ರು ನಿಮ್ಗೆ ಒಂದು 40-50 ಪಾಯಿಂಟ್ಸ್ ತಗೊಳಕ್ಕೆ ಚಾನ್ಸ್ ಇತ್ತು. ಬಟ್ ದೆನ್ ಪ್ರೈಸ್ ತುಂಬಾ ಡೌನ್ ಹೋಗಿತ್ತು ಆವತ್ತಿನ ದಿವಸ. ಇದನ್ನ ಬಿಟ್ಬಿಟ್ರು ನೋ ಪ್ರಾಬ್ಲಮ್. ನಾನು ಹೇಳೋ ಇಂಪಾರ್ಟೆನ್ಸ್ ಏನಂತಂದ್ರೆ, ನೀವು ಸಪೋರ್ಟ್ ಝೋನ್ ಅಲ್ಲಿ ನಿಮ್ಗೆ ಬ್ಲೂ ಬರಬೇಕು, ಪಿಂಕ್ ಇರಬಾರ್ದು. ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಪಿಂಕ್ ಇರಬೇಕು, ಬ್ಲೂ ಇರಬಾರ್ದು. ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ. ಇದು ಎಕ್ಸ್ಪೈರಿ ಇತ್ತು, ಯೋಚನೆ ಮಾಡಿ. ರೆಸಿಸ್ಟೆನ್ಸ್ ಅಲ್ಲಿ ಎಕ್ಸ್ಪೈರಿದಲ್ಲಿ ನಿಮ್ಗೆ ಪಿಂಕ್ ಸಿಕ್ಕಿದೆ, ಮೊಮೆಂಟಮ್ ಇತ್ತು, ನೀವು ಇದನ್ನು ಟಾರ್ಗೆಟ್ ಅಂತ ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟ್ರೈಕ್ ಟಾರ್ಗೆಟ್ ಅಂತ ತಗೊಂಡ್ರು ಯೋಚನೆ ಮಾಡಿ 100 ಪಾಯಿಂಟ್ ಸಿಕ್ತು ನಿಮ್ಗೆ ಆಸ್ ಅನ್ ಎಕ್ಸ್ಪೈರಿ ಡೇ. ಇದೊಂದು ದಿವಸ ಸಾಕು ನಿಮ್ಗೆ ತಿಂಗಳಲ್ಲಿ ನಿಮ್ದು ಟಾರ್ಗೆಟ್ಸ್ ಪೂರ್ತಿ ಮಾಡಕ್ಕೆ. ಓಕೆ, ಗ್ರೇಟ್. ಎನಿ ಅದರ್ ಕ್ವೆಶ್ಚನ್ಸ್? ಇವಾಗ ನಾನು ನಿಮ್ಗೆ ಮಾರ್ಕರ್ಸ್ ಹೇಳಿದ್ದೀನಿ, ಓಪನಿಂಗ್ ರೇಂಜ್ ಜೊತೆಲೂ ಹೇಳಿದ್ದೀನಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಜೊತೆಲೂ ಹೇಳಿದ್ದೀನಿ. ನಿಮಗೆ ಈ ಇಷ್ಟೆಲ್ಲ ಸ್ಟ್ರಾಟಜಿಗಳು ನಿಮ್ಗೆ ನೀವು ನೀಟಾಗಿ ಬ್ಯಾಕ್ ಟೆಸ್ಟ್ ಮಾಡಿದ್ರೆ 100% ನೀವೆಲ್ಲರೂ ವಾಪಸ್ ಬಂದ್ಬಿಟ್ಟು ಮೆಸೇಜ್ ಹಾಕ್ಬೇಕು. ನೀವು ನಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಸಿಗ್ತಿದೆ, ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಇದು ವರ್ಕ್ ಆಗ್ತಿದೆ, ನಮ್ಗೆ ಅನ್ಸುತ್ತೆ ಕಾನ್ಫಿಡೆನ್ಸ್ ಇದೆ, ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ. 100% ನೀವು ಹೇಳಲೇಬೇಕು ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರೆ.